हरे कृष्ण। नारद पुराण चैप्टर 11 पार्ट 2 तो देवर नेट अदिति माता दाद पनपेर पंड मगे ಅದು ಯಾನು ನಿಕ್ಕು ಬರ್ಪೆ ಪನ್ನಗ ಆರ್ ಪನ್ಪೇರು ಇರಿಯನ್ನ ಮಗೆ ಅದು ಯಾನ ಧಾರಣೆ ಮಲ್ಪುನಾತಿ ಯಾನ ಅರ್ಹತೆ ಇಜ್ಜೆ ಪನ್ನಾಗ ದೇವರು ಪನ್ಪೇರು ಹಾಂ ಈ ಶಕ್ತವುಲ್ಲ ಎರೇರಿಗೆ ಶಕ್ತವುಲ್ಲ ಅಂತ ಪನ್ಪೇರು ದೇವರು ದೇವಿಯೇ ನೀನು ಪತಿಯಲ್ಲಿ ಪ್ರಾಣಿಗಳನ್ನಿಟ್ಟವಳು ಸಾಧು ಸ್ವಭಾವತ್ತಳು ಪ್ರಾಣಿಗಳಿಗೆ ಉಪಕಾರ ಮಾಡುವುದರಲ್ಲಿ ಆಸಕ್ತಳಾಗುವುದರಿಂದ ನಾನು ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಮನೋಭಿಷ್ಟವನ್ನು ಸಾಧಿಸಿಕೊಡುವೆನು. ದೇವಿ ಈ ಪತಿವೃತ ಪಾಲನೆ ಮಲ್ತೊಂದುಲ್ಲ ಪ್ರತಿ ಒಂಜಿ ಪ್ರಾಣಿಗಳ ಪಾಲನೆ ಮಲ್ತೊಂದುಲ್ಲ ಉಪಕಾರನೇ ಎನ್ನೊಂದುಲ್ಲ ಯಾಕೋಸ್ಕರ ನಿನ್ನ ಬಾಲ್ಯ ಅದಿಯಾನು ಬತ್ತದು ನಿನ್ನ ಏನೋ ಇಷ್ಟ ಉಂಡು ಮಗೆ ಅದು ಬತ್ತನ್ನ ಮಾತ್ರ ನಿನ್ನ ಆ ಒಂಜಿ ಜೋಕ್ಲಿನ ರಕ್ಷಣೆ ಮಲ್ಪರಿಗೆ ಸಾಧ್ಯ ಯಾಕೋಸ್ಕರ ನಿನ್ನ ಮಗೆ ಅದು ಬರ್ಪೆ ಅಲ್ತ ಪಕ್ಕ ನಿನ್ನ ದಾದ ಇಚ್ಛೆ ಉಂಡು ಅವೇ ನಾನು ಪೂರೈಸವೆ. ದೇವದೇವೋತ್ತಮನು ದೇವ ಮಾತೆಯಾದ ಅದಿತಿಗೆ ಈ ಪ್ರಕಾರ ಹೇಳಿ ತನ್ನ ಕುತ್ತಿಗೆಯಲ್ಲಿದ್ದ ಅಂಚ ಪನ್ಪೇರು ದೇವರು ದೇವದಾದ ಪನ್ಪೇರು ಅದಿತಿ ನಿಕ್ಯಾನು ನಿನ್ನ ಮಗೆ ಆದ ಬತ್ತು ನಿನ್ನ ಏನ ಮನಸ್ಸದ ಇಷ್ಟ ಉಂಡೋ ಅವೇನ್ಯಾನು ಈಡೇರಿಸವೆ ಪನ್ಪಿನ ಅರೆಗು ಭರವಸೆ ಕೊರ್ದು ಅರ್ನಕ್ಕೆ ಕೀಳಿತ್ತಿನ ದೇವರು ದಾದ ಮಲ್ಪೇರು ಹಾರರೆಗೂ ಕೊರ್ಪೇರು ಅದಿತಿ ಮಾತಾಗ ಕೊರ್ಪೇರು ಅಂಚಿನರೆಗೂ ಅಭಯ ಕೊರ್ಪೇರು ಅಭಯ ಕೊರ್ದು ಅಲ್ಪಡ್ದು ಅದೃಶ್ಯ ಆಪೇರು ದೇವರು. ದೇವ ಮಾತೆಯು ದಕ್ಷ ಪುತ್ರಿಯಾದ ಅದಿತಿಯು ಸಂತೋಷ ಚಿತ್ತಳಾಗಿ ಇತ್ತೆ ಅದಿತಿ ಮಾತೆಲ್ಲ ಪಂದಿತ್ತರು ದೇವರೇ ಯಾಂಕ್ ಇರೇನು ಬಾಲೆ ಅದು ಮಗೆ ಅದು ಸ್ವೀಕಾರ ಮಲ್ಪುನ ಧಾರಣೆ ಮಲ್ಪುನ ತ್ಯಾನ ಅರ್ಹತೆ ಇಜ್ಜೆ ಅಂತ ಪನ್ನಗ ಹಿಂಗೆ ಅರ್ಹತೆ ಇಜ್ಜಿನ ಪಂದು ಲಾಸ್ಟ್ ಅದಿತಿ ಮಾತದಾದ ಪನ್ಪೇರು ದೇವ ಹಿರಿಯ ಪ್ರತಿ ಒಂಜಿಲ ಗೊತ್ತುಂಡು ಎಡ್ಡೆವು ಹಾಳು ಹಿರಿಯಗ ಪಾಸ್ಟ್ದ ಇತ್ತ ಪ್ರೆಸೆಂಟ್ದ ಬೊಕ್ಕ ಫ್ಯೂಚರ್ದ ಪ್ರತಿ ಒಂಜಿಲ ಹಿರಿಯ ಗೊತ್ತುಂಡು ದೇವ ನನ ಹಿರಿಯಗೆ ಇಷ್ಟ ಬತ್ತಿನಕ್ಕ ಮಲ್ಪುಲೆ ಬಂದ ಆರು ಕಾರುಗಡ್ಡ ಬೂರ್ವೇರ ಕಾರುಗಡ್ಡ ಬೂರ್ವೇರ ಅಂದ್ಬಿಟ್ಟು ಕಾರುಗಡ್ಡ ಬೂರ್ದು ದೇವರಿತ್ತೆ ಪೂರಾರಿಗೆ ಬಂದು ಯಾನು ಬರ್ಪೆ ಈ ಅರ್ಹ ಉಲ್ಲ ಐಕೋಸ್ಕರ ಯಾನ್ ನಿನ್ನ ಮಗ್ಯಾದ ಬರ್ಪಿನ ಲಕ್ಕ ಈರು ಅರ್ಹ ಉಲ್ಲ ಬಂದು ದೇವರಿಗೆ ಅರ್ನಕ್ಕೆ ಕೀಳಿತಿನ ಆರನ್ನು ಕೊಡ್ದು ಪೋಪೇರು ದೇವರು ಅದೃಶ್ಯ ಆಪೇರು ಅಂತರ್ಧಾನ ಆಪೇರು ಅದಾಗ ಮೇರೆಗೆ ಅದಿತಿ ಮಾತಾಗ ಮಸ್ತ್ ಖುಷಿ ಆದ ಅಂಚನೆ ಅಲ್ಪ ಬರೀಟಿತ್ತಿನ ಲಕ್ಷ್ಮೀ ಮಾತಾ ಬಂಡ ದೇವರನ್ನ ಏಟು ಬರ್ಪೇರು ಅದಾಗ ಏರು ಬರ್ಪೇರು ಲಕ್ಷ್ಮೀ ಮಾತಲ್ಲಿ ಒಪ್ಪೇರು ಅಂಚನೆ ಲಕ್ಷ್ಮೀ ಪತಿಯಾನ ದೇವರಿಗೆ ನಮಸ್ಕಾರ ಮಲ್ತದು ಅಲ್ಪೊಡ್ದು ಆರು ಕಾಡು ಒಲ್ಪ ಇತ್ತೇರೋ ಅಲ್ತದು ಸೀದಾ ಇಲ್ಲ ಬರ್ರೆ ಬಿದ್ದಾಡುವೆ ಇಲ್ಲ ಬತ್ತದು ಮಸ್ತ್ ಖುಷಿ ಆಪೇರು ಖುಷಿ ನೆಡ್ಬಕ್ಕ ಆರು ಅನ್ನ ಬಂಜಿಡ್ದು ಒಂಜಿ ಶಂಖ ಚಕ್ರಧಾರಿಯನ ಶಾಂತನು ಚಂದ್ರಮಂಡಲ ಮಧ್ಯವರ್ತಿಯು ಕೈಗಳಲ್ಲಿ ಅಮೃತ ಕಲಶ ಬಕ್ಕ ಅಮೃತ ಕಲಶ ಪಸೊಂದು ಪಂಡ ನಮಗೆ ಗೊತ್ತು ಅವನ ದೇವ ಎಂಚ ಬರ್ಪೇರು ಒಂಜಿ ಕಲಶ ಪಸೊಂದು ಬಿದೆ ಬರ್ಪೇರ ಸಾವಿರ ಸೂರ್ಯರಿಗೆ ಸಮಾನವಾದ ಪ್ರಕಾರವುಳ್ಳವನು ಅರಳಿದ ಕಮಲಗಳಿಗೆ ಸದೃಶ್ಯವಾದ ಕಣ್ಣುಗಳುಳ್ಳವನು ಸಕಲ ಆಭರಣಗಳನ್ನು ಧರಿಸಿರುವವನು ಮುನಿ ಸಂಘಗಳಿಂದ ಕೂಡಿದವನು ಇತ್ತೆ ಮೇರು ಖುಷಿಯಾದ ಅರಡೆಗೆ ಇಲ್ಲ ಪೋಪೇರು ಇಲ್ಲ ಪೋಯ್ ನೆಡ್ಬಕ್ಕ ಏರ್ ಬರ್ಪೇರು ಅದನ್ನ ಅದಿತಿನ ಬಾಲ್ಯದ ದೇವರೇ ಬರ್ಪೇರು ಅದಾಗ ಮೇರು ಕಶ್ಯಪ ಒಂದು ಇಲ್ಲ ಪೋಯ್ ನೆಡ್ಬಕ್ಕ ಮೇರು ಪೂರ ಪನ್ಪೇರು ಏರು ಅದಿತಿ ಕಶ್ಯಪ ಪನ್ಪೇರು ಇಂಚ ದೇವರು ಅಲ್ಪ ಬತ್ತೀರಿ ಅಂತ ತಪಸ್ ಮಲ್ತೆ ದೇವರು ಎನ್ನ ಬಾಲ್ಯದ ಬರ್ಪೇರಿಗೆ ವಾಮನ ಅವತಾರ ದೆತ್ತದು ಬರ್ಪೇರಿಗೆ ಬಂದಾಗ ಮೇರು ಮಂಜಿ ಗೊತ್ತಾಂಡು ಕಶ್ಯಪಗ್ಲ ಗೊತ್ತಾಂಡು ಬಾಲ್ಯ ಬರ್ಪುಂಡು ಬಂದು ಯಾಕೋಸ್ಕರ ಕಶ್ಯಪ ಐತದ ಅದು ಮಲ್ಪೇರು ಖುಷಿ ಆದಿತ್ಯ ದೇವರಿನ ಸ್ತೋತ್ರ ಮಲ್ಪೇರು ಮಲ್ಪೇರು. ನಮೋ ನಮಸ್ತೋ ಅಖಿಲ ಕಾರಣಾಯ ನಮೋ ನಮಸ್ತೆ ಅಖಿಲ ಪಾಲಕಾಯ ನಮೋ ನಮಸ್ತೆ ಅಮರನಾಯಕಾಯ ನಮೋ ನಮೋ ದೈತ್ಯ ವಿನಾಶನಾಯ ನಮೋ ನಮೋ ಭಕ್ತ ಜನಪ್ರಿಯಾಯ ನಮೋ ನಮೋ ಸಜ್ಜನ ರಂಜಿತಾಯ ನಮೋ ನಮೋ ದುರ್ಜನ ನಾಶಾಯ ನಮೋಸ್ತು ತಸ್ಮೈ ಜಗದೀಶ್ವರಾಯ. ಇತ್ತೆ ದೇವರು ವಾಮನ ಬನ್ಪಿನ ಪುತ್ರಡ್ದು ಮಗನು ಅದಿತಿ ದಾದ ಮಲ್ಪೇರು ಪ್ರಸವ ಮಲ್ಪೇರು. ಕಶ್ಯಪನ ಹರಿಯು ಅವರು ಬಯಸಿದ ವಿಷಯವನ್ನು ತಿಳಿದು ಸಂತೋಷದಿಂದ ಹಿಗ್ಗುತ್ತಾ ನಮಸ್ಕರಿಸಿ ಕೈ ಮುಗಿದುಕೊಂಡು ಸ್ತೋತ್ರ ಮಾಡಲಾರಂಭಿಸಿದನು. ಮೇರು ಪನ್ಪೇರು ಅದಿತಿ ಪಂಡೇರು ಇಂಚೆಂಚ ಬಾಲ್ಯ ಬರ್ಪೇರು ಅಂಚ ಆರು ವಾಮನ ರೂಪವಾದ ಬಾಲ್ಯ ಬತ್ತದು ಅವಿನ ತೂನಾಗ ಕಶ್ಯಪಗ ಮಸ್ತ್ ಖುಷಿ ಆಪನು ಅದಿತಿನ ಕಣ್ಣನಗಾರು ಪ್ರಾರ್ಥನೆ ಮಲ್ಪೇರು ಪೂರಾ ಜಗತ್ತದ ಕಾರಣ ಸರ್ವ ಕಾರಣ ಆಯ್ನ ಪ್ರತಿಯೊರಿನ ರಕ್ಷಣೆ ಮಲ್ಪುನ ಅಂಚನೆ ದೇವತನೆಗಳೇನು ರೂಲ್ ಮಲ್ಪುನ ನಿಯಮಕ ಮಲ್ಪುನ ದೈತ್ಯರ ನಾಶ ಮಲ್ಪುನ ಭಗವಂತ ಹಿರಿಗೂ ನಮಸ್ಕಾರ.
ಭಕ್ತ ಜನ ಪ್ರಿಯ ಆಯ್ನ ಸಜ್ಜನರಿಗೂ ಇರು ಸುಖ ಕೊರ್ಪಿನ ದುರ್ಜನರಗಲಿನ ಇರು ನಾಶ ಮಲ್ಪುನಾರು ಅಂಚನೆ ಇಡೀ ಜಗತ್ತದ ಒಡೆಯಾಯನ ಭಗವಂತ ಇರಿಗೆ ನಮಸ್ಕಾರ ನಮಸ್ಕಾರ ಇತ್ತೆ ದೇವರು ಅದಿತಿನ ಬಾಲ್ಯಾದ ಬತ್ತಿರ ಅದಾಗ ಮೇರು ಅರ್ನ ಪಪ್ಪ ಕಶ್ಯಪ ದಾದಿ ಮಲ್ಪ ಪ್ರಾರ್ಥನೆ ಮಲ್ಪ ನಮೋ ನಮಃ ಕಾರಣ ಕಾರಣಾಯ ನಾರಾಯಣ ಅಮಿತ ವಿಕ್ರಮಾಯ ಶ್ರೀಶಾಂಗ ಚಕ್ರಾಸಿ ಗದಾಧಾರಾಯ ನಮಸ್ತು ತಸ್ಮೈ ಪುರುಷೋತ್ತಮಾಯ ನಮಃ ಪಯೋರಾಶಿ ನಿವಾಸನಾಯ ನಮೋಸ್ತು ಸದ್ಗೃತ ಕಮಲಸ್ಥಿತಾಯ ನಮೋಸ್ತು ಸೂರ್ಯಾಂಶು ನಿಭಪ್ರದಾಯ ಪ್ರಭಾಯ ನಮೋ ನಮಃ ಪುಣ್ಯಕಥಾಗತಾಯ ನಮೋ ನಮಃ ಕೇಂದು ವಿಲೋಚನಾಯ ನಮೋಸ್ತು ತೇ ಯಜ್ಞಫಲಪ್ರದಾಯ ನಮಸ್ತು ಯಜ್ಞಾಂಗ ವಿರಾಜಿತಾಯ ನಮಸ್ತು ತೇ ಸಜ್ಜನವಲ್ಲಭಾಯ ನಮೋ ಜಗತ್ಕಾರಣ ಕಾರಣಾಯ ನಮೋಸ್ತು ಶಬ್ದಾದಿ ವಿವರ್ಜಿತಾಯ ಪ್ರತಿವಂಜತ ಕಾರಣದ ಇರು ಶಕ್ತಿವಂತ ಇರು ಏನೆಲ್ಲ ನಟ ಭೌತಿಕ ಜಗತ್ತು ಒಲ್ಪಲ 14 ಬ್ರಹ್ಮಾಂಡಲು ಕೊಡ್ಲ ಏನು ಪುರ ಆಪುಡು ಕಾರಣ ಆ ಒಂದುಂಡು ಐತೆತ್ತ ಪುರ ಪ್ರತಿವಂಜತಲ ಶಕ್ತಿ ಇರು ಅಪರಿಮಿತವಾಯನ ಪರಾಕ್ರಮಶಾಲಿ ಇರು ಬಿಲ್ಲು ಚಕ್ರ ಕತ್ತಿ ಗದೆ ಮುಂದಿನ ಪೂರ ಇರು ಪಸಂದುಲ್ಲರು ಪುರುಷೋತ್ತಮ ಆಯನ ನಾರಾಯಣ ದೇವರೇ ಇರಿಗ್ಯಾನ ನಮಸ್ಕಾರ ಕ್ಷೀರ ಸಮುದ್ರಡು ಎಪಲ ಇರು ವಾಸ ಮಲ್ತೊಂದು ಸಜ್ಜನಗಲ್ಲ ಹೃದಯಡು ಇರು ಉಪ್ಪುನ ದೇವರೇ ಇರಿಗ್ಯಾನ ನಮಸ್ಕಾರ ನಮಸ್ಕಾರ ಸೂರ್ಯ ಕಿರಣಂಚಿನ ಪ್ರಕಾಶಮಾನ ಇತ್ತಿನಾರು ಪುಣ್ಯ ಕಥೆಗಳಲ್ಲಿ ಹೊಗಳಿಸಲ್ಪಟ್ಟಿರುವವನು ಪುಣ್ಯ ಕಥೆ ಇರ್ನಂಚಿತಿನ ಕಥೆ ಇರಿಂಚಿನ ಇರಿನು ಆ ಒಂಜಿ ಪುಣ್ಯ ಕಥೆಟ್ ಇರಿನು ಪ್ರೇಸಿ ಮಲ್ಪೊಡು ಸೂರ್ಯ ಚಂದ್ರ ಪನ್ಪಿನ ಇರ್ನ ಕಣ್ಣು ఒక ಯಜ್ಞಗು ಸಾಫಲ್ಯಕಾರಾಯಣ ಪ್ರತಿಯೊಂಜತ ಯಜ್ಞದ ಭೋಕ್ತಾರ ಈರಾಯಣ ಶ್ರೀಹರಿಗು ನಮಸ್ಕಾರ ಯಜ್ಞವೆಂಬ ಅಂಗದಿಂದ ಪ್ರಕಾಶಲ್ಪಡುತ್ತಿರುವವನು ಸಜ್ಜನ ಪ್ರಿಯನು ಕಾರಣಗಳಿಗೆಲ್ಲ ಕಾರ್ಯ ಜನ್ಮ ಸಾಮರ್ಥ್ಯ ಪ್ರದನು ಶಬ್ದ ಮುಂತಾದ ಪ್ರಾಕೃತ ವಿಷಯರಹಿತನಾಗಿರುವ ಭಗವಂತನಿಗೆ ನಮಸ್ಕಾರ ಪಂಡ ಇತ್ತ ಕಶ್ಯಪಲ ದೇವರಿಂದ ದಾದೆ ಮಲ್ಪೆರು ವಾಮನ ರೂಪುಡು ಬತ್ತಿನ ಅದಿತಿನ ಮಗ್ಯಾದ ಕಶ್ಯಪನ ಮಗ್ಯಾದ ಬತ್ತಿನ ದೇವರಿಗೂ ಆಧಾರ ಮಲ್ಪೆರು ಪ್ರಾರ್ಥನೆ ಮಲ್ಪೆರು ನಮಸ್ಕಾರ ನಮಸ್ಕಾರ ಉತ್ತಮ ಸುಖದಾಯಕನು ಭಕ್ತರ ಮನಸ್ಸಿನ ನೆಲೆಸಿರುವವನು ಪ್ರತಿಯೊರೆಗ್ಲ ಇರು ಸುಖ ಕೊರ್ಪಿನಾರು ಭಕ್ತರನ್ನ ಮನಸ್ಸಿಡು ಇರು ನೆಲೆತಿನಾರು ದೇವರು ನಮ್ಮ ಪ್ರತಿಯೊರಿನ ಮನಸ್ಸಿಡು ಹೃದಯಡು ಪರಮಾತ್ಮ ಅದು ಶಿರೋಧಕ ಶಾ ವಿಷ್ಣು ಅದು ಉಲ್ಲರೀರು ಅಜ್ಞಾನ ಅಂಧಕಾರವನ್ನು ನಾಶಗೊಳಿಸುವವನು ಪ್ರತಿಯೊರ್ನ ಅಜ್ಞಾನನು ದೆಪ್ಪುನಾರು ಮಂದರ ಪರ್ವತನು ಇರು ದಾದೆ ದಿರ್ತಿನಾರು ಅಂಚಿತಿನ ದೇವ ಇರಿಗೂ ನಮಸ್ಕಾರ ನಮಸ್ಕಾರ ಯಜ್ಞವರಾಹವೆಂಬುದಾಗಿ ನಾಮದೇ ಉಳ್ಳವನು ಹಿರಣ್ಯಾಕ್ಷನನ್ನು ಸೀಳಿದವನು ವಾಮನ ರೂಪವನ್ನು ಹೊಂದಿರುವವನು ಇರು ಯಜ್ಞವರಾಹ ಉದರಿತ್ತಿನಾರು ಹಿರಣ್ಯಾಕ್ಷನ ಇರು ಕೆರ್ತಿನಾರು ವಾಮನ ರೂಪನು ಪಡೆದಿನಾರು ಕ್ಷತ್ರಿಯ ಕುಲ ಸಂಹಾರಕನು ರಾವಣನೆಂಬ ರಾಕ್ಷಸರನ್ನು ಕೊಂದವನು ರಾವಣ ಪನ್ಪಿನ ರಕ್ಕಸನ ಕೆರ್ತರು ನಂದ ಮಹಾರಾಜನ ಮಗ್ಯಾದು ಇರ್ಬೊಯ್ದಿನಾರು ಅಂಚಿತ್ತಿನ ಭಗವಂತ ಇರೇಗ ನಮಸ್ಕಾರ ಲಕ್ಷ್ಮೀಪತಿಯಾಯನ ಭಗವಂತ ಇರೇಗ ನಮಸ್ಕಾರ ನಮಸ್ಕಾರ ಅಂದ ನಟ ಕಶ್ಯಪ ಪನ್ಪಿರ ಸ್ಮರಿಸುವವರ ವ್ಯಥೆಯನ್ನು ಪರಿಹರಿಸುವ ನಿನಗೆ ಪುನಃ ಪುನಃ ನಮಸ್ಕಾರ ಏರು ಇರ್ನ ಸ್ಮರಣೆ ಮಲ್ಪೆರೋ ಏರು ಇನ್ನ ಪುದರ್ಲೆಪ್ಪೆರೋ ಅಗಲ್ನ ಪೂರ ವ್ಯಥೆ ಅಗಲ್ನ ಪೂರ ತೊಂದರೆನು ಇರು ಪರಿಹಾರ ಮಲ್ಪೋನಂಚಿತ್ತಿನ ದೇವರೇ ಇರಿಗ್ಯಾನು ನಮಸ್ಕಾರ ನಮಸ್ಕಾರ ಯಜ್ಞದ ಸ್ವಾಮಿ ಇರು ಯಜ್ಞದ ಸನ್ನಿಧಾನಡು ಉಪ್ಪುನಾರಿ ಇರು ಯಜ್ಞ ಮಲ್ತುಂಡ ಅವು ಪೂರ ವಿಘ್ನನು ಪರಿಹಾರ ಮಲ್ಪುನಾರಿ ಇರು ಯಜ್ಞದ ರೂಪಡು ಬರ್ಪಿನಾರಿ ಇರು ಯಜ್ಞದ ಅಂಗ ಕಲಾಪನು ಸೃಷ್ಟಿ ಪಂಡ ಯಜ್ಞಗೆ ಏನೇನು ಬೋಡು ಹವಿಸು ಅವೆಲ್ಲ ಈರೆ ಪೂರ ಸೃಷ್ಟಿ ಮಲ್ಪುನಾರು ದೇವರೇ ಅಂಚಾದಿರಿ ಇರಿಗ್ಯಾನು ಪೂಜೆ ಮಲ್ಪೆ ನಮಸ್ಕಾರ ಮಲ್ಪೆ ಲೋಕವನ್ನು ಶುದ್ಧಿಗೊಳಿಸುವ ದೇವಸ್ವಾಮಿಯಾದ ಆ ವಾಮನನು ಈ ರೀತಿಯಾದ ಕಶ್ಯಪನ ಸ್ತೋತ್ರವನ್ನು ಕೇಳಿ ಅಂಚ ಮೆರ್ನ ದೇವರು ಒಯ್ಟೆಲ್ಲ ಬರಡು ಎರೆಗ್ಲ ಪ್ರತ್ಯಕ್ಷ ಅಂಡಲ ಪ್ರತಿಯೊರಿಲ್ಲ ದೇವರಿಂದ ಅದೇ ಮಲ್ಪುಡ್ನವ ಸ್ತೋತ್ರ ಮಲ್ಪುಡು ದೇವರಿನ ಅಂಚ ಮೇರ್ಲ ಅದಿತಿನ ಮಗೆಯಾದ ವಾಮನ ರೂಪಡು ದೇವರು ಬತ್ತೆರು ಪಂಡ ಕಶ್ಯಪನ ಮಗೆಯಾದ ಬತ್ತೆರು ಕಶ್ಯಪಲ ಅದ ಮಲ್ಪರೇನು ಸ್ತೋತ್ರ ಮಲ್ಪಿರೇನು ಪ್ರೇಸಿಂಗ್ ಮಲ್ಪೆರು ಅದಾಗ ವಾಮನ ರೂಪಡು ಬೈದಿನ ದೇವರು ತೆಲ್ತದು ಕಶ್ಯಪ ಪನ್ಪೆರು ಸಂತೋಷವನ್ನು ಅಭಿವೃದ್ಧಿಗೊಳಿಸುತ್ತಾ ಹೀಗೆ ಮಾತನಾಡಿದನು ಕಶ್ಯಪ ಪನ್ಪೆರು ದೇವರು ಅಪ್ಪ ನಾನು ಪ್ರಸನ್ನನಾಗಿದ್ದೇನೆ ದೇವರು ವಾಮನ ರೂಪಡು ಬತ್ತದು ಅರೇನು ಕಶ್ಯಪನ್ ಪನ್ಪೆರು ಪಪ್ಪ ನಾನು ಇರಿಗೋಸ್ಕರ ಪ್ರಸನ್ನ ಆತ
ದೇವತೆಗಳಿಂದ ಪೂಜಿಸಲ್ಪಟ್ಟ ನಿನಗೆ ಮಂಗಳವಾಗುತ್ತದೆ. ಈ ದೇವತೆನಗಳೇನು ಪೂಜೆ ಮಲ್ತೊಂದಿತ್ತ ದೇವತೆಗಳು ನಿನ್ನ ಜೋಕುಲಾದುಲ್ಲೆರು ನಿಕ್ಕ ಮಂಗಳ ಆವಡು ಶೀಘ್ರದಲ್ಲಿ ನಿನ್ನ ಮನೋಪಿಷ್ಟವನ್ನೆಲ್ಲ ಸಾಧಿಸಿಕೊಡುವೆನು. ನಿನ್ನ ಜೋಕುಲ್ಪುರ ಸಂಕಟಡುಲ್ಲ ದೇವತೆನಗಳು ಪುರ ಸಂಕಟಡುಲ್ಲ ಅಗಲ್ನ ಆ ರಕ್ಷಣೆ ಮಲ್ಪುನ ಆ ಒಂಜಿ ಮನಸ್ಸದ ಇಷ್ಟೇನು ಯಾನು ದಾದ ಮಲ್ಪೆ ಸಾಧನೆ ಮಲ್ತು ಕೊರ್ಪೆ. ನಾನು 2 ಅವತಾರಗಳಲ್ಲಿ ಈ ರೀತಿ ನಿಮ್ಮ ಮಗನಾಗುತ್ತೇನೆ. ನಾನು 2 ಸತಿ ಅವತಾರ ದೆತ್ತದು ನಿನ್ನ ಜೋಕುಲಾದೆ ಅನ್ ಬರ್ಪೆ ಮಗೆ ಆದೆ ಅನ್ ಬರ್ಪೆ. ಮುಂದಿನ ಜನ್ಮದಲ್ಲಿಯೂ ಸಹ ನಿಮಗೆ ಉತ್ತಮವಾದ ಸುಖವನ್ನು ಸಾಧಿಸಿಕೊಡುವೆನು. ಇತ್ಯಾನು ವಾಮನ ಅವತಾರದೆತ್ತದು ನಿನ್ನ ಬಾಲೆ ಅದು ಬೈದೆ ನನ್ನ ಕುಡಂಜಿ ಜನ್ಮೊಡ್ಲ ಯಾನು ಪಿರ ನಿನ್ನ ಮಗೆ ಅದು ಬರ್ಪೆ. ನಿನ್ನ ಮನೋ ಅಭಿಷ್ಟನು ಯಾನು ಪೂರೈಸವೆ. ಈ ಸಮಯದಲ್ಲಿ ದೈತ್ಯನಾದ ಬಲಿಯು ಗುರುಗಳಾದ ಶುಕ್ರಾಚಾರ್ಯರು ಮತ್ತು ಅನೇಕ ಮುನೀಶ್ವರರು ಇವರುಗಳಿಂದ ಸಹಿತನಾಗಿ ದೀರ್ಘ ಸತ್ರವೆಂಬ ಮಹಾಯಜ್ಞವನ್ನು ಮಾಡಲು ಆರಂಭಿಸಿದನು. ಅದಾಗ ಅಂಚೆಡು ದೈತ್ಯಾಯನ ಬಲಿಚಕ್ರವರ್ತಿ ಅಂಚನೆ ಅನ್ನ ಪೂರ ದೈತ್ಯನಗಲ್ನ ಗುರು ಏರು ಶುಕ್ರಾಚಾರ್ಯ ಪ್ರತಿ ರಕ್ಕಸೇರ್ನ ಗುರುನಗಳು ಅಂಚನೆ ದೇವತೆನಗಲ್ನ ಗುರು ಏರು ಬೃಹಸ್ಪತಿ ಅಂಚ ಆ ಬಲಿಚಕ್ರವರ್ತಿನ ಗುರು ಅಂಚನೆ ಪ್ರತಿಯೊಂದು ದೈತ್ಯನಗನ ಗುರುವಾಯನ ಶುಕ್ರಾಚಾರ್ಯ ಐಟದಾದ ಮಲ್ತೊಂದಿತ್ತರು ಯಜ್ಞ ಮಲ್ತೊಂದಿತ್ತರು. ಆ ಯಜ್ಞದಲ್ಲಿ ಬ್ರಹ್ಮಜ್ಞಾನಿಗಳಾದ ಋಷಿಗಳು ಹವಿಸ್ಸನ್ನು ಸ್ವೀಕರಿಸಿದಕ್ಕಾಗಿ ಲಕ್ಷ್ಮೀ ಸಹಿತನಾದ ವಿಷ್ಣುವನ್ನು ಆಹ್ವಾನಿಸಿದರು. ಅವು ಯಜ್ಞ ಒಂಜಿ ಯಜ್ಞ ಮಲ್ತುಂಡಲ್ಲ ಅವು ಎರೆಗೆ ಕೊರೋಡು ದೇವರಿಗೆ ಕೊಡು ಅರ್ಪಣೆ ಆಪಿನಿ ವಿಷ್ಣು ಭಗವಂತರು. ಆ ಯಜ್ಞಡು ವಿಷ್ಣು ಸಮೇತವಾಯನ ಲಕ್ಷ್ಮೀ ಸಮೇತವಾಯನ ವಿಷ್ಣು ಭಗವಂತನಲ್ಪ ಆಹ್ವಾನ ಮಲ್ತರು. ಸಮಗ್ರ ಐಶ್ವರ್ಯವಂತನಾದ ದೈತ್ಯನ ಮಹಾಯಜ್ಞವು ನಡೆಯುತ್ತಿರುವಾಗಿ ತಂದೆ ತಾಯಿಗಳನ್ನು ಕರೆದುಕೊಂಡು ಒಂದು ದೈತ್ಯ ಬಲಿಚಕ್ರವರ್ತಿ ಅಲ್ಪ ಕುದೊಂದು ಮಲ್ಲ ಯಜ್ಞ ಮಲ್ತೊಂದುಲ್ಲೇರು. ಅದಾಗ ಮಮ್ಮಿ ಪಪ್ಪನ ಲೆಸೊಂದು ಅದಿತಿ ಬೊಕ್ಕ ಕಶ್ಯಪನ ಲೆಸೊಂದು ದೇವೇರು ಪೋಪೆರು ವಾಮನ ರೂಪುಡೆತ್ತಿನ ದೇವೇರು ಪೋಪೆರು. ಮಂದಹಾಸದಿಂದ ಲೋಕವನ್ನೇ ಮೋಹಗಳಿಸುವವನಾಗಿ ಹರಿಯ ಪ್ರತ್ಯಕ್ಷನಾಗಿ ಹವಿಸ್ಸನ್ನು ಸ್ವೀಕರಿಸಲು ಬಂದಂತೆ ಯಜ್ಞಶಾಲೆಯ ಹತ್ತಿರ ಬಂದನು. ಕಶ್ಯಪ ಬೊಕ್ಕ ಅದಿತಿ ಲೆಸೊಂದು ವಾಮನ ದೇವರು ಅಡೆಗೆ ಪೋಪೆರು ಅಲ್ಪ ಆ ಬಲಿಚಕ್ರವರ್ತಿ ಯಜ್ಞ ಮಲ್ತೊಂದುಲ್ಲೇರು ಅಡೆಗೆ. ದುರಾಚಾರಿ ಅಥವಾ ಸದಾಚಾರಿ ಅಜ್ಞಾನಿ ಅಥವಾ ಪಂಡಿತ ಎಂಥವನಾದರೂ ಏರ್ಲಾಡು ದುರಾಚಾರಿ ದೇವರನ ಭಕ್ತಿನ ಆಚರಣೆ ಮಲ್ಪಡು ಅಂಚನೆ ಆಚರಣೆ ಮಲ್ಪಂದನೆ ಕುಲ್ಲಡು ವಾವಂಜಿ ಅಜ್ಞಾನಿಲ ದಾದೆ ಪಂಡ ಭಕ್ತಿಡು ಆ ದೇವರು ನಮ್ಮ ಅಂತರಂಗಡು ಸಾನ್ನಿಧ್ಯ ಆಯ್ನ ಹರಿನೇ ಪ್ರತಿಯೊರಿಲ ದಾದೆ ಮಲ್ಪಡು ಸ್ವೀಕಾರ ಮಲ್ಪಡು ಭಕ್ತಿ ಆಗಲ್ಲ ಖಂಡಿತವಾದ್ಲ ಮಲ್ಪಡು. ಜ್ಞಾನ ದೃಷ್ಟಿಯುಳ್ಳ ಋಷಿಗಳು ಬರುತ್ತಿದ್ದ ವಾಮನನ್ನು ನೋಡಿ ಅವನನ್ನು ನಾರಾಯಣನಿಂದ ತಿಳಿದು ಸಭಿಕರಿಂದ ಸಹಿತರಾಗಿ ಎದುರುಗೊಳ್ಳಲು ಹೊರಟರು. ಜ್ಞಾನ ದೃಷ್ಟಿಡಿತ್ತಿನ ಪಂಡ ಋಷಿನಗಲೇ ಪ್ರತಿಯೊಂದಿನ ಗೊತ್ತವ್ ನಗಲಿ ಜ್ಞಾನ ದೃಷ್ಟಿಡಿತು ಪಂಡ ಅಲ್ಪ ದೇವರೇ ವಾಮನ ಅವತೋಡು ಬೈದಿನ ಆ ಬ್ರಾಹ್ಮಣ ರೂಪೋಡು ಬೈದಿನ ದೇವರೇ ಬಂದಾಗಲೇ ಗೊತ್ತಾದ ದೇವರೇನು ಆಹ್ವಾನ ಮಲ್ಪೆರು. ಅದಾಗ ಮೆರೆಗಲ ಶುಕ್ರಾಚಾರ್ಯರೆಲ್ಲ ಗೊತ್ತಾಪಡು ಒಂದು ದೇವರು ಬೈದಿನಿ ದೇವರು ಬತ್ತದ ಆ ಬಲಿಚಕ್ರವರ್ತಿನ ಪೂರ ದಾನನು ದೆತ್ತೊಂಡ್ರೆಗೆ ಬೈದಿನ ಬಂದರೆಗ್ಲ ಶುಕ್ರಾಚಾರ್ಯರೆಗ್ಲ ಅರ್ನ ಶಕ್ತಿ ಗೊತ್ತಾಕೊಂಡು ಒಂದು ದೇವರು ಬತ್ತಿನ ಬಂದ. ಶುಕ್ರಾಚಾರ್ಯರು ಮುಂದುವರಿಯುತ್ತಾ ಶಾಂತನಾದ ದೈತ್ಯ ರಾಜನೇ ನಿನ್ನ ಐಶ್ವರ್ಯವನ್ನು ಅಪಹರಿಸಿದಕ್ಕಾಗಿ ವಿಷ್ಣು ವಾಮನ ರೂಪದಿಂದ ಅದಿತಿಗೆ ಮಗನಾಗಿ ಹುಟ್ಟಿ ನಿನ್ನ ಯಜ್ಞಕ್ಕೆ ಬರುತ್ತಿದ್ದಾನೆ. ಶುಕ್ರಾಚಾರ್ಯರಿಗೆ ಯಜ್ಞದ ಅಲ್ಪ ಮಲ್ತೊಂದು ಪುನಗ ಬಲಿಚಕ್ರವರ್ತಿ ಪನ್ಪೆರು ಅದನ್ನ ಜ್ಞಾನ ದೃಷ್ಟಿಯರೆ ಗೊತ್ತಾಣು ಒಂದು ದೇವರೇ ವಾಮನ ರೂಪೋಡು ಬ್ರಾಹ್ಮಣನ ವೇಷ ಪಾಡೊಂದು ಆ ಅದಿತಿ ಬೊಕ್ಕ ಕಶ್ಯಪನ ಬಾಲೆ ಅದು ಬೈದಿನಿ ವಿಷ್ಣು ಭಗವಂತನೇ ಒಂದು ಯಜ್ಞ ಸ್ವೀಕಾರ ಮಲ್ಪರು ಆರೇ ಬೈದಿರು ಯಾಕೋಸ್ಕರ ರಾಕ್ಷಸಗ ಆ ಬಲಿಚಕ್ರವರ್ತಿಗಾರ ಪನ್ಪೆರು ಗುರು ಪನ್ಪೆರು ಒಂದು ವಿಷ್ಣು ಭಗವಂತ ಬೈದಿನಿ ಆರ್ದಾಲ ಕೆಂಡೆಡ್ಡ ಬ್ರಾಹ್ಮಣ ರೂಪೋಡು ಬೈದಿರು ಆರ್ದಾಲ ಕೆಂಡರೆಗೆ ದಾನ ಕೊರೊಡ್ಚಿ ಪಂದಾರು ದುಂಬೆ ಪಂದು ಉಡ್ಪೆರು. ಗುರುಗಳ ಬುದ್ಧಿಯು ವಿಶೇಷವಾಗಿ ಸುಖಪ್ರದವು ಆ ಪನ್ಪೆರು ಇದಾಲ ಆರ್ ಕೆಂಡ ಸ್ವಂತ ಬುದ್ಧಿನ ಯೂಸ್ ಮಲ್ಪಲ ಅಂಚನೆ ಯಾನ್ ಪನ್ನೆ ಬುದ್ಧಿನ ಯೂಸ್ ಮಲ್ಪಲ ಯಾನು ಗುರುವಾದುಲ್ಲ ನಿನ್ನ ಬಲಿಚಕ್ರವರ್ತಿ ಎನ್ನ ಪಾತೆರ ಕೇನ್ಲ ಐಕ್ ಬೇತಗಲ್ನ ಪಾತೆರ ಅವು ಪೂರ ಕೇನೊಡ್ಚಿ ಅಂಚೆ ಕೆಂಡಡ ನಿನ್ನ ಬುದ್ಧಿದಾದ ಆಪುಡು ನಾಶ ಆಪುಂಡು ಪತನ ಆಪುಣ್ಯಕ್ಕೂ. ಪ್ರಳಯವನ್ನೇ ಎಂದರೆ ಮಹಾಕ್ರಾಂತಿಯನ್ನು ಉಂಟು ಮಾಡುತ್ತದೆ. ಶತ್ರುಪಕ್ಷಕ್ಕೆ ಅನುಕೂಲ ಮಾಡುವವನನ್ನು ವಿಶೇಷವಾಗಿ ಸಂಹರಿಸಬೇಕು ಎಂಬುದಾಗಿ ಹೇಳಿದರು. ಶತ್ರುಪಕ್ಷಗ ಅನುಕೂಲ ಮಲ್ಪುನ ಅಗ್ಲೇನು ಮಾತ್ರ ನಮ್ಮ ಅದಾದ ಮಲ್ಪುಡು ಶತ್ರುಪಕ್ಷಗ ಅನುಕೂಲ ಪಂಡ ಏರ್ಲ ಶತ್ರುಪಕ್ಷಡೆಲ್ಲ ಬತ್ತನ ಅಗಲೇ ನಮ್ಮದಾದ ಮಲ್ಪ ಸಂಹಾರ ಮಲ್ಪುಡು ಅಗಲಿಗೂ ಉಪಕಾರ ಮಲ್ಪರೆ ಬಲ್ಲಿ ಬಂದು ಗುರು
ಶುಕ್ರಾಚಾರ್ಯರಿಗೆ ಪನ್ಪಿರು ಬಲಿ ಉತ್ತರವಿತ್ತನು ಅದಾಗ ಶುಕ್ರಾಚಾರ್ಯ ಪನ್ಪಿರು ಗುರುವೇ ದಾದೆ ಆಡಿತ್ತೆ ಧರ್ಮ ಮಾರ್ಗ ವಿರುದ್ಧ ಆಗಿ ಹೀಗೆ ಹೇಳಬಾರದು. ಈ ಧರ್ಮದ ವಿರುದ್ಧವಾದದ್ದೇ ಪನೊಂದುಲ್ಲರು ಪ್ರತಿಯೊಂಜಿಲೊಂದು ದೇವರನ್ನ ವಿಷ್ಣು ದೇವರನ್ನ ನಮ್ಮ ಯಜ್ಞ ಮಲ್ಪುಲ್ನ ದೇವರಿಗೆ ಕೊಡ್ತೀನಿ, ದೇವರಿಗೋಸ್ಕರನೇ ಯಜ್ಞ ಮಲ್ಪುನು ಅಂಚಿತಿನ ಆ ದೇವರಿಗೆ ಕೊರ್ಪಿನ ದೇವರೇ ಸಾಕ್ಷಾತ್ಕಾರ ದೇವರೇ ಬತ್ತನ್ನ ಗಾರೆ ಕೊರ್ಪಿನಿ ಮಲ್ಲ ಲೆಕ್ಕನ ನಮ್ಮ ಏತೇ ಯಜ್ಞ ಮಲ್ಪುಡು ನಮ್ಮ ಏತೇ ಭಕ್ತಿ ಮಲ್ತಂಡ ದೇವರೆಡೆ ಬರ್ಪೂಜೆ ನಮ್ಮ ಕರ್ತವ್ಯದ ಅದೇ ಓಲ ಯಜ್ಞ ಮಲ್ತಂಡ ಓಲ ಒಂಜಿ ದೇವರನ್ನ ಪುದರ್ಲೆತ್ತಂಡಲ್ಲ ನಮ್ಮ ಓಲ ಒಂಜಿ ಪೂಜೆ ಮಲ್ತಂಡ ಅವು ದೇವರಿಗೆ ಸಂದೋಡು ಅಂಚಾನಾಗ ಇತ್ತೆ ಯಜ್ಞ ಮಲ್ಪುನ್ ದೇವರಿಗೋಸ್ಕರ ಆನಾಗ ಈ ಯಜ್ಞಗೂ ಸಾಕ್ಷಾತ್ಕಾರ ಅದು ವಿಷ್ಣು ಭಗವಂತನೇ ನೆಟೆ ಬತ್ತಂಡ ಅರೇನು ಕೇಂಡ ಕೊರ್ಪಿನ ತಾದಲು ವಾಸ ಬಂದು ಆ ದೈತ್ಯ ಏರು ಬಲಿಚಕ್ರವರ್ತಿ ಪನ್ಪೇರು ಜ್ಞಾನಿಗಳ ವಿಷ್ಣು ಸಂತೋಷ ಪಡಲೆಂಬ ಉದ್ದೇಶದಿಂದ ಯಜ್ಞಗಳು ಮಾಡುತ್ತಾರೆ. ಜ್ಞಾನಿನಗಳು ಇರಲ ಜ್ಞಾನಿ ಇರೇ ಗೊತ್ತುನತೆ ಶುಕ್ರಾಚಾರ್ಯರೇ ಇರೇ ಗೊತ್ತುಂಡು ಈ ಜ್ಞಾನಿ ಆದ ಒಂದು ಪುರ ಯಜ್ಞ ನಮ್ಮ ಮಲ್ಪುನು ಎರೆಗು ವಿಷ್ಣು ಭಗವಂತ ಖುಷಿಯಾರಿಗೋಸ್ಕರ ಮಲ್ಪುನು ಅಂಚಾನಾಗ ಅವು ಉದ್ದೇಶ ನಮ್ಮ ಯಜ್ಞ ಮಲ್ಪುನು. ಹೀಗಿರುವಾಗ ಅಂಥ ವಿಷ್ಣುವೇ ಸಾಕ್ಷಾತ್ತಾಗಿ ಬಂದು ನಮ್ಮ ಯಜ್ಞದಲ್ಲಿ ಹವಿಸ್ಸನ್ನು ಸ್ವೀಕರಿಸುವುದಾದರೆ ಈ ಭೂಲೋಕದಲ್ಲಿ ನನಗಿಂತಲೂ ಹೆಚ್ಚಾದ ಪುಣ್ಯವಂತನೇ ಯಾರು? ಬಲಿಚಕ್ರವರ್ತಿ ಪನ್ಪೇರು ನನ್ನ ಗುರುನ ಪಾತ್ರ ಎಲ್ಲ ಕೇನುಜೇರು ನಮ್ಮ ಯಜ್ಞ ಮಲ್ಪುನು ದೇವರಿಗೆ ಖುಷಿ ಆದು ದೇವರೇ ಬತ್ತದು ದೇವರಿಗೆ ನಮ್ಮ ದಾದೆ ಮಲ್ಪಡು ಏನು ಬಿಡು ಅವು ನಮಗೆ ದೇವರಿಗೂ ಕೊರ್ಪಿನ ಅರೆಗೆ ನಮ್ಮ ಆಫರಿಂಗ್ ಮಲ್ಪನ ನಮ್ಮ ಕರ್ತವ್ಯ. ಯಜ್ಞಗೆ ನಮ್ಮ ದಾದ ಆಫರಿಂಗ್ ಮಲ್ಪನೋ ಅವು ಪೂರ ಪೂಜೆ ನೆಡ್ಬೇಕ ಯಜ್ಞದ ರೂಪ ಬೈದ ಪ್ರತಿವರೆಗ್ಲ ಬ್ರಾಹ್ಮಣರ ಅಡಿಗೆರೆಗ್ಲಾಳ ನಮ್ಮ ಅಗಲಿಗೆ ಗಿಫ್ಟ್ ಆದು ಕೊರ್ದು ಅಗಳು ಏನಕ್ಕೆ ಅವೇನು ಕೊರ್ದು ಆಗಲಿ ಖುಷಿ ಮಲ್ಪಡು ನಮ್ಮ ಕರ್ತವ್ಯ. ಇತ್ತೆ ನಮ್ಮ ಯಜ್ಞ ಮಲ್ತೊಂದಿಲ್ಲ ಬೇತೆ ಪುರ ಏರ್ಲ ಯಜ್ಞ ಮಲ್ತಿ ನಾವು ದೇವರೇ ಸಂದುಂಡು ಹೆಜ್ಜೆ ಬಂದು ಗೊತ್ತುಜಿ ಆಂಡ ಮೂಲು ಯಜ್ಞಗ ಸ್ವೀಕಾರ ಮಲ್ಪರೆ ದೇವರೇ ನೆಟೆ ಬರಿಟೆ ಬಪ್ಪುನಾಗ ಅಂಚಿತ್ತಿನ ಭೂಲೋಕಡು ಏರ ಆಂಡಲ ಪುಣ್ಯವಂತೆ ಉಪ್ಪೇರ ಯಾನ ಆತು ಪುಣ್ಯವಂತೆ ಉಲ್ಲೆ ಏನ ಯಜ್ಞ ಮಲ್ಪನ ದೇವರೇ ಸ್ವತಃ ಬನ್ನಾಗ ಇರು ಕೊರಚ್ ಬಂದ್ಪರು ದಾಲ ಅರೆಗು ಹವಿಸ ಅದು ದಾನ ಅದೇನೆಲ್ಲ ಕೊರಚ್ ಬಂದ್ಪರು ಬಂದು ಬಲಿಚಕ್ರವರ್ತಿ ಗುರುನ ಪಾತ್ರ ಎಲ್ಲ ಕೇನುಜಿರು ನಮ್ಮ ಅವೇ ಭಗವದ್ಗೀತೆಡು 2ನೇ ಚಾಪ್ಟರ್ಡು ನಮ್ಮ ಕಲ್ದ ಅದೇ ಪಂಡ ಗುರುನು ತಿರಸ್ಕಾರ ಮಲ್ತದು ದೇವರಿಗೋಸ್ಕರ ಏರು ತ್ಯಾಗ ಮಲ್ದಿರು ಬ್ರಾಹ್ಮಣ ಪತ್ನಿನಗಳು ತ್ಯಾಗ ಮಲ್ದಿರು ಅಂಚನೆ ಬ್ರಹ್ಮಾಜಿನ 4 ಜೋಕುಲ ಬ್ರಹ್ಮಾಜಿನ ಪಪ್ಪನ ಪಾತ್ರಕ್ಕೆ ನಂದ ಪಂಡ ಜೋಕುಲ್ ಮಲ್ಪುಜ ಇಂಕಲ್ ಮದ್ಮ್ಯಾಪುಜ ಮನ್ಪಿನ ಪಾತ್ರಕ್ಕೆ ಅಂಚನೆ ಮೇರ್ಲ ಬಲಿಚಕ್ರವರ್ತಿಲ ಆ ದೇವರಿಗೋಸ್ಕರ ತನ್ನ ಗುರುನ ಪಾತ್ರನೇ ಕೇನುಜಿರು ಗುರುಗಳೇ ಬಡವನಾದರೂ ತನ್ನ ಶಕ್ತಾನುಸಾರವಾಗಿ ಗುರುಗಳೇ ಏರು ಬಡವೆ ಆಂಡಲ ಏತು ಬಡವೆ ಆಂಡಲ ಮಲ್ಲೆಜ್ಜಿ ಆ ರಿಚ್ ಪರ್ಸನ್ 1 ಲಕ್ಷ ಕೊಂಡ ಆ ಬಡವೆಡ ಒಂಜಿ 10 ರೂಪಾಯಿ ಆಂಡಲ ಆಯೆ ದಾದಿ ಮಲ್ಪೆ ದೇವರಿಗೆ ಕೊರ್ಪೆನೆ. ಬಡವನಾದರೂ ತನ್ನ ಶಕ್ತಾನುಸಾರವಾಗಿ ಸ್ವಲ್ಪವನ್ನಾದರೂ ವಿಷ್ಣುವಿಗೆ ಕೊಡುತ್ತಾನೆ. ವಿಷ್ಣುವಿಗೆ ಕೊಟ್ಟುದೇ ಉತ್ತಮ ದಾನವು ಅದೇ ಅಕ್ಷಯವಾಗುತ್ತದೆ. ಅವೇ ಪನ್ಪಿನ ದೇವರಿಗೆ ನಮ್ಮ ಕೊರ್ಪಿನ ದಾನ ದಾದೆ ಅನ್ನದಾನ ಓಲ ಆಡು ಅವು ದೇವರಿಗೆ ಅವು ನಮ್ಮ ಅರ್ಹತೆಯ ಪ್ರಕಾರ ನಮ್ಮ ಏತುಕೊಂಡು ಅವು ದಾದೆ ಉತ್ತಮವಾಯಿನ ದಾನ ಐಟು ದೇವರು ನಮ್ಮ ದಾನವನ್ನು ದಾದ ಮಲ್ಪೇರು ಕೊರ್ನ್ಯ ದೊಡ್ಡನು ಅಕ್ಷಯ ಮಲ್ಪೇರು ದೇವರು ನಮ್ಮ 500 ರೂಪಾಯಿ ಕೊಂಡ ಕೊಂಜಿ 0 ಪಾಡ್ದು 5 ಲಕ್ಷ ಅಂಚ ದೇವರು ಕೊರ್ಪೇರು ಬಂದ ದೈತ್ಯನ ಒಂದೇಟು ಇತ್ತುಂಡಲ ಆಸುರಿಗುಣಟ್ಟು ಇತ್ತಿನ ಬಲಿಚಕ್ರವರ್ತಿಲ ಅವೇ ಪನ್ಪಿನಿ ಬಡವೆ ಆಂಡಲ ಶ್ರೀಮಂತ ಅಂತೂ ಕೊರ್ಪೆ ಆಂಡ ಬಡವೆ ಆಂಡಲ ಆಯನ ಶಕ್ತಿಗೆ ಅನುಸಾರ ಚೂರ ಆಂಡಲ ವಿಷ್ಣು ಭಗವಂತಗೆ ಕೊರ್ಪೆ ವಿಷ್ಣು ಭಗವಂತಗೆ ಕೊರ್ಪಿನ ದಾನನೇ ಉತ್ತಮವಾದ ದಾನ ಅರೆಗೆ ಕೊರ್ನೆ ದಾನ ದಾದೆ ಹಾಪುಂಡು ಅಕ್ಷಯ ಹಾಪುಂಡು ಬಂದು ಬಲಿಚಕ್ರವರ್ತಿಯರ್ನ ಗುರು ಪನ್ಪೇರು ಉತ್ಕೃಷ್ಟ ಭಕ್ತಿಡು ಬೈದಿದ ಪುರುಷೋತ್ತಮ ದೇವರನ್ನು ನಮ್ಮ ಸ್ಮರಣೆ ಮಲ್ತಂಡ ಪರಿಶುದ್ಧಿ ಬಕ ಪೂಜೆ ಮಾಡುವನಿಗೆ ಉತ್ತಮ ಗತಿಯಿಂದ ಮೋಕ್ಷ ಕೊಡುತ್ತಾನೆ ಅಂಚ ನಮ್ಮ ದೇವರಿಗೆ ಪ್ರೀತಿ ದೀದು ನಮ್ಮ ಅರ್ನ ಸ್ಮರಣೆ ಮಲ್ತದು ನಮ್ಮ ಯಜ್ಞ ಮಲ್ತಂಡ ನಮ್ಮ ಪರಿಶುದ್ಧ ಅಂಡ ಅಂಚಿತಿನ ಪೂಜೆ ಮಲ್ಪುನೆ ದೇವರನ್ನ ಉತ್ತಮ ಗತಿದಡೆ ಪೋಪೆ ಮೋಕ್ಷ ಪಡೆವಾಯೆ ಬಂದಾರು ಬಲಿಚಕ್ರವರ್ತಿ ಪನ್ಪೇರು ಕಾಣದೆ ಮುಟ್ಟಿದಾಗ ಅಗ್ನಿಯು ಹೇಗೆ ಸುಡುವುದು ಅಂತೆಯೇ ದುಷ್ಟ ಮನಸ್ಸಿನಿಂದ ಸ್ಮರಣೆ ಮಾಡಿದರೂ ಸಹ ಶ್ರೀಹರಿಯು ಪಾಪಗಳನ್ನು ಪರಿಹರಿಸುತ್ತಾನೆ. ದೈತ್ಯ ಒಂದೇಟಿತ್ತದಲ್ಲ ಬಲಿಚಕ್ರವರ್ತಿ ಪನ್ಪೇರು ಒಂಜಿ ತೂನು ನಮ್ಮ ತೂವಂದ ಅಂಚನೆ ತೂದವೆನು ಮುಟ್ಟುಂಡಲ ಅವು ಎಂಚ ನಮ್ಮನ್ನು ಪೊತ್ತಾಂಡು ನಮಗೆ ಬೆಚ್ಚ ತಾಗೊಂಡು ಅಂಚನೆ ದೇವರೇನು
ಆ ಒಂಜಿ ದುಷ್ಟ ಮನಸ್ಸುಡಿತ್ತಿನ ಮನುಷ್ಯಲ ಪಾಪಿ ಆಂಡಲ ಸ್ಮರಣೆ ಮಲ್ತಿನ ಆಯನ ಪಾಪ ಪರಿಹಾರ ಆಪುಂಡು. ಯಾವನ ನಾಲಿಗೆಯಲ್ಲಿ ಎರ್ನ ಒಂಜಿ ನಾಲಗೆಡು ಹರಿ ಪನ್ಪಿನ ರಡ್ಡ ಅಕ್ಷರ ಬತ್ತಂಡಲ ಆ ಹರಿನಾಮ ಪಠನೆ ಮಲ್ತಂಡಲ ಅಂಚಿತ್ತಿನಾಯಗ್ ಪುನರಾವೃತ್ತಿ ಉಪ್ಪಂದಿನ ವಿಷ್ಣು ಲೋಕ ಪ್ರಾಪ್ತಿ ಆಪುಂಡು. ಈ ನಮಕ್ ಕಲಿಯುಗೊಟ್ಟು ದೇವರು ಚೈತನ್ಯ ಮಹಾಪ್ರಭಾತ್ ಬತ್ತದ ಅವ್ವೇ ಪನ್ಪಿನಿ ಎರ್ನ ನಾಲೆಡು ಹರಿ ಪನ್ಪಿನ ದೇವೇರ್ನ ಆ ಒಂಜಿ ರಡ್ಡಕ್ಷರ ಬರಡು ಇಜ್ಜಿನ ದೇವೇರ್ನ ಆ 14 ಅಕ್ಷರ ಮಹಾಮಂತ್ರ ಬರಡು ಏರು ಪಠನೆ ಮಲ್ಪೆರೋ ಆಯ್ಗ ಪುನರಾವೃತ್ತಿ ಪಂಡ ಈ ಬರ್ತ್ ಸೈಕಲ್ ಜನ್ಮ ಮೃತ್ಯು ಪನ್ಪಿನ ಈ ಭೂಲೋಕಡು ಆಯ್ಗ ಉಪ್ಪರಿಗೆ ಸಾಧ್ಯ ಹೆಜ್ಜಿ ಆಯ್ ನೆಟ್ಟಿಡ್ದು ಮುಕ್ತಿಂ ಪಡೆದು ದೇವೇರ್ನ ಲೋಕಗೂ ಆಯೇ ಪೋಪೆ ಬಂದು ಗುರುಗು ಮೇರ್ ಪನ್ಪೆರು ಬಲಿಚಕ್ರವರ್ತಿ ಪನ್ಪೆರು. ರಾಗದ್ವೇಷಗಳಿಲ್ಲದೆ ಗೋವಿಂದ ಎಂಬ ನಾಮವನ್ನು ಯಾವಾಗಲೂ ಧ್ಯಾನಿಸುವವನು ಶಾಶ್ವತ ಸುಖಮಯವಾದ ವೈಕುಂಠ ಲೋಕಕ್ಕೆ ಹೋಗುತ್ತಾನೆಂದು ಜ್ಞಾನಿಗಳು ಹೇಳುತ್ತಾರೆ. ಜ್ಞಾನಿ ಆಯ್ನ ಶುಕ್ರಾಚಾರ್ಯರ ಹಿರಿಯನ್ನ ಗುರು ಆಯ್ನಾರು ಪ್ರತಿಯೊರಿಲ್ಲ ಜ್ಞಾನಿನಗಳು ಪನ್ಪೆರದಾದೆ ಪಂಡ ರಾಗಬೊಕ್ಕ ದ್ವೇಷ ಉಪ್ಪಂದಿನಗಳು ಗೋವಿಂದ ಪನ್ಪಿನ ಪುದರ್ ಲೆತ್ತಂಡನೇ ಯಾವು ಗೋವಿಂದ ಪನ್ಪಿನ ಪುದರ್ ಧ್ಯಾನಡು ಲೆತ್ತಂಡ ಯಾವು ಅಗಳು ಶಾಶ್ವತವಾಯನ ಸುಖಮಯವಾಯನ ವೈಕುಂಠ ಲೋಕವು ಪೋಪೇರು. ಧನ್ಯರಾದ ಗುರುಗಳೇ, ಹರಿಭಕ್ತಿಪೂರ್ವಕವಾಗಿ ಅಗ್ನಿ ಅಥವಾ ಬ್ರಾಹ್ಮಣಿಗೆ ಹವಿಸ್ಸನ್ನು ಕೊಟ್ಟರೆ ಅದರಿಂದ ವಿಷ್ಣು ಪ್ರಸನ್ನ ಆಗುತ್ತಾನೆ. ಗುರುಗಳು ಪನ್ಪೇರು ಯಾರು ಬಲಿಚಕ್ರ ಪನ್ಪೇರು ಹರಿಭಕ್ತಿಡು ದೇವರನ್ನ ಧ್ಯಾನ ಮಲ್ತಂದು ಯಜ್ಞ ಮಲ್ತಂದು ಅಂಚನೆ ಬ್ರಾಹ್ಮಣನಿಗೆ ಏರು ಬತ್ತಿರ ಬ್ರಾಹ್ಮಣ ರೂಪಡು ಏರು ಬತ್ತಿರ ಅಗಲೆಗ್ ನಮ್ಮ ಹವಿಸ್ಸನ್ನು ಕೊರಂಡ ಆಫರಿಂಗ್ಸ್ ಕೊರಂಡ ಐಟ್ ದೇವರು ಪ್ರಸನ್ನ ಆಪೆರ. ಯಾಕಸ್ಕರ ಈ ಬ್ರಾಹ್ಮಣ ರೂಪಡು ಬೈದಿನ ವಾಮನ ಒಂದೆಟ್ಟು ದೇವೇರು ಅವು ಬೈದಿನ ಬ್ರಾಹ್ಮಣ ಮೇರೆ ಗೊತ್ತುಜ್ಜಿ ಬಲಿಚಕ್ರವರ್ತಿ ಗೊತ್ತುಜ್ಜಿ ಅವು ದೇವರೇ ಬ್ರಾಹ್ಮಣ ರೂಪಡು ಬೈದಿನ ಬಂದು ಮೇರೆ ಎನ್ನುವರಿ ಏರ ಒಂಚಿ ಬ್ರಾಹ್ಮಣ ಬೈದಿರು ತೋ ಐಕ್ ಮೇರೆ ಒಪ್ಪುಜರು ಅರ್ನ ಗುರು ಒಪ್ಪುಜರು ಅವು ವಾಮನ ರೂಪುಡು ಬೈದಿನ ವಿಷ್ಣುವೇ ಅಂಡಲ ಮೇರ್ ಪನ್ಪೆರು ಇಜ್ಜಿ ವಿಷ್ಣು ಅಂಡ ವಿಷ್ಣು ದೇವರಿಗೋಸ್ಕರನೇ ಮಲ್ಪುನ ಅಂಡ ಯಾನ್ ಖಂಡಿತವಾದ್ಲ ಕೊರ್ಪೆ ಅಂಚ ಮಲ್ತನೇ ದೇವರು ಪ್ರಸನ್ನ ಆಪೆರು. ಹರಿ ಪ್ರೀತಿಗೋಸ್ಕರವಾಗಿ ಶ್ರೇಷ್ಠವಾದ ಯಜ್ಞವನ್ನು ಮಾಡುತ್ತಿದ್ದೇನೆ. ಯಾನು ದೇವರಿಗೆ ಖುಷಿಯವರಿಗೋಸ್ಕರನೇ ಯಜ್ಞ ಮಲ್ತೊಂದುಲ್ಲತೆ ಐಕೋಸ್ಕರ ದೇವರೇ ಸಾಕ್ಷಾತ್ಕಾರ ಆದು ನಡೆ ಖಂಡಿತವಾದ ಬತ್ತೆರು ಪಂಡ ಯಾನು ಮಸ್ತ್ ಧನ್ಯಾಯ ನೆಟ್ಟು ಸಂದೇಹ ನಿಜಾನ್ ಮಸ್ತ್ ಖುಷಿ ಆಯ ದೇವರಿಗೋಸ್ಕರನೇ ಯಾನು ಮಲ್ತೊಂದುಲ್ಲೆ ದೇವರು ಬತ್ತೇವೆ ಐಕೋಸ್ಕರ ಯಾನು ಅರಿಗೋಸ್ಕರನೇ ಯಜ್ಞ ಮಲ್ತೊಂದಿಲ್ಲ ಅಪ್ಪಣ್ಣ ದೇವರು ಬತ್ತನೆ ಯಾನ ಧನ್ಯಾಯ. ದೈತ್ಯರಾಜನಾದ ಬಲಿಯು ಈ ಪ್ರಕಾರವಾಗಿ ಹೇಳುತ್ತಿರುವಾಗ ವಾಮನ ರೂಪಿಯಾದ ವಿಷ್ಣು ಹೋಮ ಮಾಡಿಸಿಕೊಳ್ಪಟ್ಟ ಅಗ್ನಿಯಿಂದ ಮನೋಹರವಾದ ಯಜ್ಞ ಮಂಟಪವನ್ನು ಪ್ರವೇಶಿಸಿದನು. ಅಂಚನೆ ಗುರು ಬೊಕ್ಕ ಬಲಿಚಕ್ರವರ್ತಿನ ನಡುಡು ದಾದೆ ಹೊಂದಿತ್ತುಂಡು ಸಂಭಾಷಣೆ ನಡತೊಂದಿತ್ತುಂಡು ದೇವೇರು ಅಲ್ಪ ಬತ್ತೇರು ವಾಮನ ರೂಪುಡು ಬತ್ತಿನ ದೇವೇರು ಆ ಹೋಮ ಒಟ್ಟೆ ನಡತೊಂದುಂಡು ಅಡೆ ಮಿತ್ತು ಪೋಯರು ಮಂಟಪ ಪೋಯರು ಮಿತ್ತು ಪೋಯರು ಮಂಟಪ ಪೋನಾಗ ಕೋಟಿ ಸೂರ್ಯನಲಕ ಪ್ರಕಾಶಮಾನವಾಯನ ದೇವೇರ್ನ ಆ ಸೌಂದರ್ಯನು ತೂದು ಬಲಿ ದಾದ ಮಲ್ಪೇರು ತಕ್ಷಣ ಆ ಕುಲ್ದಿನಾರು ಕೈ ಮುಗ್ಗಿರು. ಬಲಿಚಕ್ರವರ್ತಿ ಗೊತ್ತಾಡು ಇವಂದು ಈತ ಎಂಚ ಶೈನಿಂಗ್ ಕೋಟಿ ಸೂರ್ಯ ಒಟ್ಟುಗಾಂಡ ಏತು ಪ್ರಕಾಶಮಾನ ದೇವೇರ್ನೆಟ್ಟು ತಮಗ ತೋಜುಡು ಅಂಚಿನ ಆ ವಾಮನ ರೂಪುಡು ಬೈದಿನ ಆ ಬ್ರಾಹ್ಮಣ ಒಂಜಿ ಆಣ್ಬಾಲ ಕಿನ್ನೆ ಶಾರ್ಟ್ ಆದ ಬೈದಿನ ಅವೆನ್ ತೂದು ಮೇರು ಬಲಿಚಕ್ರವರ್ತಿ ಯಜ್ಞ ಮಲ್ತೊಂದಿತ್ತಿನ ಲಕ್ಕದ ದೇವರಿಗೂ ಕೈ ಮುಗ್ಗಿರು. ಬಲಿಯು ಪತ್ನಿಯಿಂದ ಸಹಿತನಾಗಿ ವಾಮನ ರೂಪಿಯಾದ ಹರಿಗೆ ಆಸನವನ್ನು ಕೊಟ್ಟು ಬಲಿ ಒಗ್ಗರ್ನ ಬುಡಿದಿ 2 ಜನಲ ವಾಮನ ರೂಪಿಯಾದ ಬೈದಿನ ವಿಷ್ಣು ಭಗವಂತಗ ಕುಲ್ಲರೆಗೂ ಆಸನ ಕೊರ್ಪೆರು ಕುಲ್ಲೆ ಪನ್ಪೆರು ಅಂಚನೆ ಕುಲ್ಲುದು ಅರ್ನ ಕಾರು ದೆಕ್ಕರೆಗೂ ಅವನ ಕಾಲುಗಳನ್ನು ತೊಳೆದು ಪಾದ ಉದಕನಲ್ಲಿ ಶಿರಸ್ಸಿನಲ್ಲಿ ಧರಿಸಿ ಅತ್ಯಂತ ಸಂತೋಷಪಟ್ಟನು. ಅರ್ನ ಕಾರು ದೆಕ್ಕದು ಆಗಲ್ಲ 2 ಜನದ ದಾದ ದೇವರನ್ನ ಕಾರುಗಡ್ಡ ಬೋರುದು ಮಸ್ತು ಖುಷಿ ಆಪೇರು. ಬಲಿಯು ಜಗದ್ವ್ಯಾಪಿಯು ವಾಮನ ರೂಪಿಯಾದ ವಿಷ್ಣುವಿಗೆ ವಿಧಾನೋಕ್ತ ರೀತಿಯಿಂದ ಅರ್ಘ್ಯ ಕೊಟ್ಟು ಶರೀರದಲ್ಲಿ ರೋಮಾಂಚವುಳ್ಳವನಾಗಿ ಸಂತೋಷದಿಂದ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಮಾತನಾಡಿದನು. ಇತ್ತ ಬಲಿ ದೈತ್ಯ ಆಂಡಲ ಆಸುರಿಗುಣ ತಾರಾಂಡಲ ಅರಿಗು ದಾದೆ ಅಪ್ಪಣ್ ಪಂಡ ಒಂದು ಪ್ರಹ್ಲಾದ ಮಹಾರಾಜನ ಪುಲ್ಲಿ ಆಂಡಲ ಅಜ್ಜರ್ನ ಒಂಜಿ ಭಕ್ತಿ ವಿಷ್ಣು ಭಗವಂತನ ಭಕ್ತಿ ಅರಡ ಉಂಡು ಆ ಆಸುರಿ ಗುಣ ತಗಲ್ನ ರಕ್ಕಸರನಗಲ್ನ
ರಾಜ ಅಂಡಲ ಅಲ್ಪ ದೇವರನ್ನ ಭಕ್ತಿ ಹರಡ ಇತ್ತಣು ಯಾಕಸ್ಕರ ಆ ಮಸ್ತು ಖುಷಿ ಖುಷಿತ ಕಣ್ಣನ್ನು ಎರಡು ದೇವರಿಗೆ ನಮಸ್ಕಾರ ಮಲ್ತಂದು ಅರ್ಘ್ಯ ಕೊರ್ರೆ ರೆಡಿ ಆಪೇರು ಬಲಿ ಪನ್ಪೇರು ವಾಮನ ದೇವನೇ ನೀನು ಬಂದ ಮಾತ್ರದಿಂದ ನನ್ನ ಜನ್ಮವು ಈಗ ಸಾರ್ಥಕವಾಯಿತು. ಅದು ದೇವರ ಪನ್ಪೇರು ಈರು ಬತ್ತರು ಯಾನ ಯಜ್ಞ ಮಲ್ತೊಂದುಲ್ಲ ಸಾಕ್ಷಾತ್ ಈರೇ ಎದುರು ಬತ್ತಿನಸ್ಕರ ಎನ್ನ ಯಜ್ಞ ತಾದಂಡು ಸಾರ್ಥಕ ಹಾಂಡು ಇನ್ನು ಸಾನ್ನಿಧ್ಯಡು ಯಾನಿತ್ಯ ಯಜ್ಞ ಮಲ್ತೆ ಆಯ್ತಾ ಹಿಂಗೆ ಫಲ ತಿಕ್ಕೊಂಡು ದೇವರೇ ನಿನ್ನ ಸಂದರ್ಶನದಿಂದ ಈಗ ನನ್ನ ಜೀವಿತವು ಸಾರ್ಥಕವಾಯಿತು. ಇರ್ನ ಫೇಸ್ ಟು ಫೇಸ್ ಇರ್ನ ಸಂದರ್ಶನ ಮಲ್ತದು ಎನ್ನ ಈ ಮನುಷ್ಯ ಜನ್ಮ ದೆತ್ತಿನೆಕ್ಕು ಹೌದಾದಂಡು ಸಾರ್ಥಕ ಅಂಚನೆ ಯಜ್ಞದ ಇಂಕು ಫಲ ತಿಕ್ಕೊಂಡು ದೇವ ನಿಜವಾಗಿಯೂ ನಾನು ಕೃತಕೃತ್ಯನಾದೇನು ಯಾನ್ ಧನ್ಯ ನೆಟ್ಟು ಸಂಶಯ ನಿಜ್ಜಿದೇವ. ನಿನ್ನ ಆಗಮನ ಮಾತ್ರದಿಂದ ಯಾರಿಗೂ ಲಭಿಸದ ಅಮೋಘವಾದ ಅಮೃತರಷ್ಟು ನನಗೆ ಬಂದಂತಾಗಿ ಅನಾಯಾಸವಾಗಿ ಮಹೋತ್ಸವ ಉಂಟಾಯಿತು. ಸ್ವಾಮಿಯೇ, ಈ ಋಷಿಗಳೆಲ್ಲರೂ ಕೃತಾರ್ಥರಾದರು. ಹಿಂದೆ ಮಾಡಿದ ತಪಸ್ಸು ನಿಜವಾಗಿಯೂ ಈಗ ನಿನ್ನ ದರ್ಶನದಿಂದ ಸಾರ್ಥಕವಾಯಿತು. ನೆಟೆತ್ತಿನ ಕುಲ್ದಿನ ಋಷಿನ ಗುಲ್ಲ ಆಗಿರೆಂತೂದು ಪ್ರತಿವರ್ಲ ಧನ್ಯ ಆಯರು ದುಮ್ಮು ಮಲ್ದಿನ ತಪಸ್ಸದ ಕಾರಣಡೋ ಧಾನ್ಯ ಇನ್ನು ದರ್ಶನ ಆಡು ದೇವರೇ ಇತ್ತೆ ದಾದೆಯಾನು ಸಾರ್ಥಕಾಯ ಅಂಜನೆಡೆ ಬರಿಟ್ಪುರ ಇತ್ತಿನ ಋಷಿನ ಗುಲ್ಲ ಸಾರ್ಥಕಾಯರು ನಿಜವಾದ್ಲ ಯಾನು ಕೃತಾರ್ಥ ಆತೆ ಧನ್ಯ ಆಯನು. ಆದ ಕಾರಣ ನಿನಗೆ ನಮಸ್ಕಾರ ಬಂದು ಆರು ಬಲಿ ಚಕ್ರವರ್ತಿಯರಿಗೂ ದಾದ ಮಲ್ಪರು ನಮಸ್ಕಾರ ಮಲ್ಪರು. ಯಜ್ಞ ದೀಕ್ಷೆಯನ್ನು ವಹಿಸಿದ ಬಲಿಯು ಹೀಗೆ ಹೇಳಿದ್ದನ್ನು ಕೇಳಿ ವಾಮನನ ನಕ್ಕು ಈತು ಪೊರ್ಲು ಯಾರೋ ಪ್ರೈಸಿಂಗ್ ಮಲ್ಪನಾಗ ದೇವರು ತಿಳ್ತಿದ್ದು ವಾಮನ ರೂಪೊಡಿತಿನ ದೇವರು ತಿಳ್ತಿದ್ದು ತಪಸ್ಸು ಮಾಡುವುದಕ್ಕಾಗಿ 3 ಪಾದಷ್ಟು ಭೂಮಿ ನನಗೆ ಕೊಡು ಎಂದು ಕೇಳಿದನು. ದೇವರು ಪನ್ಪೇರು ಯಾನು ದೇಗ ಬುಯ್ದಿನ ಪಂಡ ಎಂಕು ಕಾಲಿ ದಾದ ಬೋಡು ಹಿಂಗೆ ತಪಸ್ಸು ಮಲ್ಪರೇನು ಯಾನು ಬ್ರಾಹ್ಮಣ ಏನು ಹೇಳಿಸ್ಕರ ಹಿಂಗೆ ಕೊಂಚ ಕೂದೊಂದು ಜಗ ಬೋಡು ದಾದ ಮಲ್ಪರೆ ತಪಸ್ಸು ಮಲ್ಪರೆ ಒಂಜಿ ಭೂಮಿ ಬೋಡೆ ಯಾಕಸ್ಕರ ಹಿಂಗೆ ಎನ್ನ ಮೂಜಿ ಹೆಜ್ಜೆ ಜಗ ಕೊರ್ಲ ಹಿಂಗೆ ಭೂಮಿ ಕೊರ್ಲ ಪಂಡ ಭೂಮಿ ಇಲ್ಲ ಪ್ರತಿಯೊಂದಿಲ್ಲ 6 ಪುರ ಹೋಯ್ತು ತೆತ್ತೊಂದಿರಿ ಬಲಿ ಚಕ್ರವರ್ತಿ. ಆಯ್ಕೆ ಇದನ್ನು ಕೇಳಿ ಬಲಿ ಪನ್ಪೇರು ಸ್ವಾಮಿ ಈ ರೀತಿಕಿನ್ನ ಮೂಜಿ ಹೆಜ್ಜೆನು ಗೆತ್ತೊಂದು ದಾದ ಮಲ್ಪರು ಬೇತೆ ಒಂಜಿ ಈ ಭೂಮಿ ಹಿಡಿತಿನ ಮಲ್ಲ ವಿಲೇಜ್ ಉಂಡು ಇಜಿನ ಮಲ್ಲ ಸಿಟಿ ಉಂಡು ಇಂಚಿತ್ತಿನ ಬೇತೆ ಒಂಜಿ ಎಡ್ಡೆಂತಿನ ದ್ರವ್ಯ ವಸ್ತು ಅಂಡಲ ಅವೇನಂಡಲಕ್ಕೇನ್ಲೆ ಮುಂದೆ ಈತಿಗಿನ್ನ ಮೂಜಿ ಹೆಜ್ಜೆ ಆ ಭೂಮಿಗೆ ಎಂದು ಈ ದಾದ ಮಲ್ಪರು. ಅದಾಗ ಬಲಿಯ ಮಾತನ್ನು ಕೇಳಿ ಆ ಬಲಿ ಪನ್ಪಿನ ಪಾತ್ರಕ್ಕೆ ಎಂದು ಕಪಟ ವೇಷಧಾರಿ ಆಯ್ನ ಕಪಟ ಪಂಡ ಬೇತೆ ಡ್ರೆಸ್ ಪಾಡ್ದಿನ ದೇವರು ವಾಮನ ರೂಪೋಡು ಬೈದಿನ ವಿಷ್ಣು ಭಗವಂತ ಪನ್ಪೇರು ರಾಜ್ಯವು ಕೈ ಬಿಟ್ಟು ಹೋಗುವ ಸಂದರ್ಭದಲ್ಲಿ ರಾಜನಿಗೆ ವೈರಾಗ್ಯವನ್ನು ಹುಟ್ಟಿಸುವನಂತೆ ಬಲಿಗೆ ಹೇಳಿದ. ರಾಜ್ಯ ಭೂಮಿ ಅವು ಪುರ ಜಾಸ್ತಿದಾಗಿ ನೆಟೆ ನಮ್ಮ ವೈರಾಗ್ಯ ಬಂದಾಗ ಪ್ರತಿಯೊಂದಿರ ಪೋಡಾಪುಂಡು ನಮಗೆ ಮುರಿದು ಪೋಡಾಪುಂಡು ಎಂಕಾತು ತಾಲ ಬೊರ್ಚಿ. ಶ್ರೀ ಭಗವಾನ್ ಉವಾಚ ಶೃಣು ದೈತೇಂದ್ರ ವಕ್ಷಾಮಿ ಗುಹ್ಯಾತ್ ಗುಹ್ಯತಮಂ ಪರಂ ಸರ್ವಸಂಗ ವಿಹೀನಾನಾಂ ಕಿಮರ್ಥೇ ಸಾಧ್ಯತೆ ವದ. ಭಗವಂತ ಪನ್ಪೇರು ಶೃಣು ದೈತ್ಯನಗಲ ರಾಜಾಯನ ಬಲಿಚಕ್ರವರ್ತಿ ಈಕೇನು ಯಾನಿಕ್ಕೊಂಜಿ ರಹಸ್ಯವಾಯನ ಉತ್ತಮವಾಯನ ದಾದ ಪನ್ಪೆ ಪಾತ್ರೆ ಪರೊಂದಿಲ್ಲ ಪಂಡ ಪ್ರತಿಯೊಂಜಿ ಆಸೆನು ಬುಡ್ತಿನಾಯೆ ಓಲ ಒಂಜಿ ದ್ರವ್ಯನು ಸಾಧನೆ ಮಲ್ಪುಂಡು ಪಂಡ ದಾದ ಹಿಂಗೆ ಯಾನ್ ಪ್ರತಿಯೊಂಜಿನ ಬುಡ್ತೆ ಯಾನ್ ಬ್ರಾಹ್ಮಣ ಹೆಂಗೆ ಪ್ರತಿಯೊಂಜಿನ ಬುಡ್ಚಿ ಯಾನ್ ಪೂರ ತ್ಯಾಗ ಮಲ್ದೆ ಹೆಂಗೆ ಏತ್ಪೋಡು ಆತೆ ಯಾವು ಬಂದು ದೇವನೆಟೆ ಪನ್ಪೇರು. ಅಹಂ ತು ಸರ್ವಭೂತಾನಾಂ ಅಂತರ್ಯಾಮಿತಿ ಭಾವಯ ಮಯಿ ಸರ್ವಂ ಇದಂ ದೈತ್ಯ ಕಿಮನ್ನೈ ಸಾಧ್ಯತೆ ವದ. ಯಾನು ಪ್ರತಿಯೊಂಜಿ ಜೀವಿನ್ಲ ಒಂಜೇ ಲೆಕ್ಕ ತೂಪಿನಾಯ ಪಂಡ ದೇವರಿಂದ ಪನ್ಪುಜರಾರು ಬ್ರಾಹ್ಮಣನಗಳು ಅಂಚನೆ ಪ್ರತಿಯೊಂಜಿ ಜೀವಿನ್ಲ ಒಂಜೇ ಲೆಕ್ಕ ತೂಗೋಡು ಪಂಡ ಜ್ಞಾನಿನಗಳು ಪ್ರತಿಯೊಂಜಿ ಆಗಲ್ಲ ಜ್ಞಾನ ದೃಷ್ಟಿಡು ಪ್ರತಿಯೊಂಜಿ ಪ್ರಾಣಿಗಳನ್ನ ಒಂಜೇ ಲೆಕ್ಕೆ ತೂಗೋಡು. ಸಕಲ ಜಗತ್ತು ನನ್ನನ್ನೇ ಆಶ್ರಯಿಸಿದೆ. ಹೀಗಿರುವಾಗ ದೈತ್ಯನೇ ಇತರ ವಸ್ತುಗಳಿಂದ ನಾನು ಸಾಧಿಸಬೇಕಾದುದೇನಿದೆ. ಅದು ಪನ್ಪೇರು ಪ್ರತಿಯೊಂಜಿ ಜೀವಿಲ ಎನ್ನಟ್ಟೆ ಆಶ್ರಯ ಆದುಪ್ಪುನಾಗ ಎಂಕ್ ಬೇತಂಗಲ ವಸ್ತು ಬೊಡ್ಚಿರಿ ಎಂಕ್ ಏತ್ ಬೋಡ ಆತೆ ಯಾವು. ರಾಗ ದ್ವೇಷ ವಿಹೀನಾನಂ ಶಾಂತಾನಾಂ ತ್ಯಕ್ತಮಾಯಿನಂ ನಿತ್ಯಾನಂದ ಸ್ವರೂಪಾನಂ ಕಿಮನ್ನೇ ಸಾಧ್ಯತೆ ವದ. ರಾಗ ದ್ವೇಷ ವಿಹೀನಾನಂ
ರಾಗದ್ವೇಷ ಉಪ್ಪಂದಿನಾಯೆ ಶಾಂತ ಆದುತ್ತಿನಾಯೆ ಮೋಹನು ಪಂಡ ಬೊಕೊಂಜಿ ಇಂದ್ರಿಯ ತೃಪ್ತಿ ಪನ್ಪಿನ ಇಜ್ಜರೆ ಪ್ರತಿ ಒಂಜೆತ್ತ ಮೋಹದ ಅಟ್ಯಾಚ್ಮೆಂಟ್ ಆರು ಬುಡ್ತಿನಾರು ಅಂಚೆ ಶಾಶ್ವತವಾಯನ ಸಚ್ಚಿದಾನಂದ ಸ್ವರೂಪವಾಯನ ಎಂಕ್ ಬೇತೆಗಲ ವಸ್ತು ಪನ್ಪಿನ ಬೊಡ್ಚಿ ಆತ್ಮವತ್ ಸರ್ವಭೂತಾನಿ ಪಶ್ಚಾತಾಂ ಶಾಂತಚೇತಸಾಂ ಅಭಿನ್ನಾಂ ಆತ್ಮನ ಸರ್ವಂ ಕೋದಾತ ದಿಯತೆ ಚಕಿಂ ಪನ್ಪೆರು ಪ್ರತಿ ಒಂಜಿಲ ದೇವರದಾದ ಪನ್ಪೆರು ಪ್ರತಿ ಒಂಜಿಲ ಎನ್ನನೆ ಅಂಡ ಪ್ರತಿ ಒಂಜಿ ಪ್ರಾಣಿಲ ಎನ್ನನೆ ಅದಿನಡುಪ್ಪುನ ಅಂಡ ಒರಿ ಎಂಕ್ ದಾದ ಕುರುವೆ ದೇವರ ನೆಡ ದಾದ ಪನ್ಪೆರು ವಾಮನ ರೂಪೊಡೆತಿನ ದೇವರ ದಾದ ಪನ್ಪೆರು ಪಂಡ ಪ್ರತಿ ಒಂಜಿಲ ಎನ್ನನೆ ಪ್ರತಿ ಒಂಜಿ ಪ್ರಾಣಿಲ ಎನ್ನನೆ ಅದಿನೊಡುಪ್ಪುನಾಗ ಒರಿ ಎಂಕ್ ದಾದ ಕುರುವೆ ಒಂದು ಪನ್ನೊಂದು ಪಂಡ ಕೊರಿ ನಮಕ್ ದಾದ ಕೊರ್ರೆ ಸಾಧ್ಯ ಉಂಡು ಪಂಡ ದೇವರನೇ ವಸ್ತುನು ನಮ್ಮ ದೇವರಿಗೆ ಕೊರ್ಪಿನ ದಾದೆ ಉಂಡು ಅರ್ನನೆ ವಸ್ತು ಅರೆಗೆ ಪೋಡಾತು ಗೆತ್ತೊನೊಲಿ ಅಂಚಾರೆಗೆ ಬಲಿ ಚಕ್ರವರ್ತಿ ಪನ್ಪಿರು ಈ ಭೂಮಿ ಕ್ಷತ್ರಿಯರ ಅಧೀನವೆಂದು ಶಾಸ್ತ್ರಗಳಲ್ಲಿ ನಿರ್ಣಯಿಸಲ್ಪಟ್ಟಿದೆ ಅವರ ಅಪ್ಪಣೆಯ ಪ್ರಕಾರ ನಡೆಯುವ ಸರ್ವರು ಉತ್ತಮವಾದ ಸುಖವನ್ನು ಹೊಂದುತ್ತಾರೆ ಒಂದು ಭೂಮಿ ಕ್ಷತ್ರಿಯನ ಅಗಲ ಕೈಟು ಅಗಲ ಅಧೀನೋಡುಂಡು ಶಾಸ್ತ್ರದ ಪ್ರಕಾರ ಯಾಕಸ್ಕರ ಆ ಕ್ಷತ್ರಿಯನ ದಾದೆ ಆದೇಶದ ಪ್ರಕಾರನೇ ಪ್ರತಿಯೊರಿಲ್ಲ ಪಾಲನೆ ಮಲ್ತಿನ ಮಾತ್ರ ಒಂದು ಉತ್ತಮ ಆದನಟೆ ಸುಕೋಟ ಜೀವನ ಮಲ್ಪರೆ ಸಾಧ್ಯ ಬಲಿ ಇದಾದ ಮಲ್ಪ ಪಂಡ ಈ ಭೂಮಿ ಸಕಲ ಪ್ರಯತ್ನದಲ್ಲೂ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಒಂದು ಭೂಮಿ ದಾದ ಮಲ್ಪಡು ಪಂಡ ಎರೆಗ್ಲ ಭೂಮಿ ಉಪ್ಪದಿನಗಲೇ ದಾನ ಮಲ್ಪಡು ಬ್ರಾಹ್ಮಣರೇ ಪುರ ದಾನ ಮಲ್ಪಡು ಭೂಮಿ ದಾನ ಮಲ್ತಂಡ ಅವೆಡ್ದು ಮಲ್ಲ ದಾನ ಓಲೈಜ್ಜಿ ಯಾವ ದಾನವು ಭೂತ ಭವಿಷ್ಯತ್ ಕಾಲಗಳಲ್ಲಿ ಅಂತಹ ಮಾತ್ಮೆಯನ್ನು ಹೊಂದಿಲ್ಲ ಭೂಮಿಯನ್ನು ದಾನ ಮಾಡಿದವನು ಮುಕ್ತಿಯನ್ನು ನಿಜವಾಗಿ ಹೊಂದುತ್ತಾನೆ ಸಂಶಯವಿಲ್ಲ ಇತ್ತೆ ದೇವರಿಗೆ ದಾನ ಬೋಡು ಭೂಮಿ ದಾನ ಬೋಡು ಅದಕ್ಕೋಸ್ಕರ ಅವರಿಗೆ ಎಕ್ಸ್ಪ್ಲನೇಷನ್ ಮಲ್ಪಿರು ಫೋರ್ಸ್ಫುಲಿ ಅದು ಒಂಜಿ ದೇವರಿಗೆ ತೊನಜರು ಅದಕ್ಕೋಸ್ಕರ ಬಲಿ ಚಕ್ರವರ್ತಿ ಪುರ ಪನ್ಪಿನಿ ಪಂಡ ದಾದೆ ಬೋಡು ಕೆನ್ನೆಕ್ ಎಗ್ ಭೂಮಿಯ ಬೋಡು ದೇ ಪಂಡ ಭೂಮಿ ದಾನನೇ ಶ್ರೇಷ್ಠವಾದ ದಾನ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ವಿಹಿತ ಯಜ್ಞಾದಿ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಿರುವ ಬ್ರಾಹ್ಮಣನಿಗೆ ಸ್ವಲ್ಪವಾದರ ಭೂಮಿಯನ್ನು ಕೊಟ್ಟರೆ ವೇದಶಾಸ್ತ್ರ ಮಲ್ತೊಂದಿತ್ತಿನ ಯಜ್ಞಾಧಿಪುರ ಮಲ್ತು ಕೊರ್ಪಿನ ಆ ಬ್ರಾಹ್ಮಣರಿಗೆ ಚೂರಾಂಡಲ ಭೂಮಿನ ದಾನ ಕೊಂಡ ಆಯೆ ಪಿರ ಬರಂದಿನ ಈ ಜನ್ಮ ಮೃತ್ಯು ಜರವ್ಯಾಧಿ ಪನ್ಪಿನ ಈ ಭೂಲೋಕಕ್ಕೆ ಬರಂದೆ ಬ್ರಹ್ಮಲೋಕ ಪ್ರಾಪ್ತಿ ಆಪುಣ ಇದು ಭೂಮಿಯನ್ನು ದಾನ ಮಾಡಿದವನು ಸಕಲ ದಾನಗಳ ಫಲವನ್ನು ಹೊಂದುವನೆಂದು ಶಾಸ್ತ್ರದಲ್ಲಿ ಹೇಳಿದೆ ಭೂಮಿ ಏರು ದಾನ ಮಲ್ಪೆರೋ ಅಗಲಿಗೆ ಪ್ರತಿಯೊಂದಿಲ ದಾದ ತಿಕ್ಕೊಂಡು ಫಲ ತಿಕ್ಕೊಂಡು ಅಂಚನೆ ಆಯ್ಗು ಮೋಕ್ಷ ತಿಕ್ಕೊಂಡು ಆಯನ ಪೂರ ಸಕಲ ಪಾಪಲ ಪರಿಹಾರ ಆಪುಂಡು ಅಂಚನೆ ಮಹಾಪಾತಕ ಮಲ್ತಿತ್ತಂಡಲ ಆಯೆ ದಾದ ಮಲ್ಪೆ ಆ ಭೂಮಿನ ದಾನ ಮಲ್ತಂಡ ಆಯನ ಪಾಪ ಪುರ ನಾಶ ಆಪುಂಡು ಯೋಗ್ಯನಾದ ಸತ್ಪತ್ರನಿಗೆ ಭೂಮಿಯನ್ನು ದಾನ ಮಾಡುವವನು ಸಕಲ ದಾನಗಳ ಫಲವನ್ನು ಹೊಂದುತ್ತಾನೆ ಸತ್ಪತ್ರನಿಗೆ ಪಂಡ ಎರೆಗು ಭೂಮಿನ ಕೊರಡೋ ಅಗಲಿಗೆ ಇಂಚನೆ ಪೂರ ಬೇತೆ ಬೇತೆ ಕೆಲಸ ಆ ಒಂಜಿ ಜಗನು ಬೇತೆ ಏನೆಲ್ಲ ಯೂಸ್ ಮಲ್ಪೆರು ಅಗಲೆ ಕೊರಂಡ ಇಜ್ಜಿ ಎರೆ ಅವೇನು ಯೂಸ್ ಮಲ್ಪೆರು ಭೂಮಿನ ಅಗಲಿಗೆ ಮಾತ್ರ ಭೂಮಿ ದಾನ ಮಲ್ತಂಡ ಅಯೇ ಸಕಲ ಫಲ ಆಯ್ಗು ತಿಕ್ಕೊಂಡು ಬಲಿ ಜೀವನ ಉಪಾಯವಿಲ್ಲದೆ ದ್ವಿಜನಿಗೆ ಭೂಮಿ ದಾನ ಮಾಡುವವನ ಪುಣ್ಯ ಫಲ ಅನಂತವಾದುದು ಪಂಡ ಎರೆಗು ಚೂರ್ಲ ಜಗ ಉಪ್ಪುಜೋ ಅಂಚಿನ ಆ ಬ್ರಾಹ್ಮಣರಿಗೆ ಜಗ ಕೊಂಡ ಅದೇ ಅಪ್ಪನು ಬ್ರಾಹ್ಮಣರಿಗೆ ಎರೆಗೆ ಬ್ರಾಹ್ಮಣರನಗಲಿ ಜಗ ಉಪ್ಪುಜೋ ಅಂಚಿನಗಲಿಗೆ ಭೂಮಿನ ದಾನ ಮಲ್ತಂಡ ಆ ವಿಷ್ಣು ಭಗವಂತನ ಅನುಗ್ರಹ ಆಪೆ ಏರು ಭೂಮಿನ ಕೊರಿಯೆ ಭೂಮಿ ಇಲ್ಲದ ಬಡವನಾಗಿ ಕುಟುಂಬಿಯಾಗಿರುವ ಬ್ರಾಹ್ಮಣನಿಗೆ ಸ್ವಲ್ಪವಾದರೂ ಭೂಮಿಯನ್ನು ಕೊಟ್ಟರೆ ವಿಷ್ಣು ಸಾಯುಜ್ಯವನ್ನು ಹೊಂದುವನು ಎರೆಗೆ ಭೂಮಿ ಇಜ್ಜೋ ಆಯ್ ಮಸ್ತ್ ಕಡು ಬಡವ ಅದುಪ್ಪೆ ಅಂಚನೆ ಬಡಿಜೋ ಕುಳುಪ್ಪೆರೋ ಅಂಚಿತಿನ ಬ್ರಾಹ್ಮಣಗೂ ಚೂರ ಆಂಡಲ ಭೂಮಿ ಕೊಂಡ ಆಯ ವಿಷ್ಣು ಭಗವಂತನು ಸೇರುವೆ ಆದ್ದರಿಂದ ದೇವ ಪೂಜೆಯನ್ನು ಮಾಡುತ್ತಿರುವ ಬ್ರಾಹ್ಮಣನಿಗೆ ಭೂಮಿಯನ್ನು ದಾನ ಮಾಡಿದರೆ 3 ದಿನ ಗಂಗಾ ಸ್ನಾನ ಮಾಡಿದ ಫಲವನ್ನು ಲಭಿಸುತ್ತದೆ ಅಂಜನೆ ಬ್ರಾಹ್ಮಣಗೂ ಏರಾಂಡಲ ಭೂಮಿನ ದಾನ ಮಲ್ತಂಡ ದಾರ್ಯಾಪಣ ಪಂಡ ಆಯ ಮೂಜಿ ಸರ್ತಿ ಗಂಗಾ ಸ್ನಾನ ಮಲ್ತಿನ ಆಯ ಪುಣ್ಯದ ಫಲ ಆಯ್ಗ ತಿಕ್ಕೊಂಡು ಬಡ ಬ್ರಾಹ್ಮಣಿಗೆ ಖಂಡಗ ಬೀಜಾವರಿ ಭೂಮಿಯನ್ನು ದಾನ ಮಾಡುವವನಿಗೆ ಲಭಿಸುವ ಪುಣ್ಯವನ್ನು ಹೇಳುತ್ತೇನೆ ಕೇಳು ಇತ್ತ ದೇವರು ಒಂದು ಎಕ್ಸಾಂಪಲ್ ಕೊರ್ಪೆರು ಇಂಚ ಭೂಮಿ ದಾನ ಮಲ್ದಿನಾಯೇ ಒರಿ ಉಲ್ಲೆ ಆಯೆ ಬ್ರಾಹ್ಮಣರ ನಗಲೆ ಭೂಮಿ ದಾನಗೆ ಕೊರ್ದು ಆಯೆ
ವಿಷ್ಣು ಲೋಕಕ್ಕೆ ಬೈದೆ ಬಂದು ದೇವರ ನೆಟ್ಟ ಒಂಜಿ ಎಕ್ಸಾಂಪಲ್ ಅರೆ ಕೊರ್ಪೆರು. ಭೂಮಿದಾನವು ಶಾಸ್ತ್ರದಲ್ಲಿ ಅತಿದಾನ ಮಹಾದಾನ ಎಂಬುದಾಗಿ ಹೊಗಳಿದೆ. ಅದು ಸಕಲ ಪಾಪ ಪರಿಹಾರಕ ಮತ್ತು ಮೋಕ್ಷಪ್ರದವು. ದೈತ್ಯಕುಲ ಸ್ವಾಮಿಯೇ, ಭೂಮಿದಾನದ ಮಹಿಮೆಯ ವಿಷಯದಲ್ಲಿ ಒಂದು ಪೂರ್ವಕತೆಯನ್ನು ಹೇಳುತ್ತೇನೆ ಕೇಳು. ಇತ್ತೆ ದೇವರು ದೈತ್ಯಕುಲದ ಲೀಡರ್ ಆಯ್ನ ಬಲಿಚಕ್ರವರ್ತಿ ಕೊಂಚ ಕತೆ ಪನ್ಪೆ. ಭೂಮಿದಾನ ಮಲ್ತದು ಆಯ್ತಾ ಪುಣ್ಯನ ಪಡೆಯಿನ ಒಂಜಿ ಪೂರ್ವ ತುಂಬದ ಕತೆ ನಿಕ್ಕ್ಯಾನ್ ಪನ್ಪೆ ಕೇನ್ಲ. ಶ್ರದ್ಧೆಯಿಂದ ಅದನ್ನು ಕೇಳಿದರೆ ಭೂಮಿದಾನ ಮಾಡಿದ ಫಲವು ಲಭಿಸುತ್ತದೆ. ಈ ಕಥೆನ ಶ್ರದ್ಧೆಡು ಕೇಂಡ ಈಲ ಕೇನಿನಗುಲ್ಲ ಭೂಮಿದಾನ ಮಲ್ತಿನ ಫಲ ತಿಕ್ಕೊಂಡು ಬಂದು ದೇವರ ನೆಟೆ ವಾಮನ ರೂಪ ಬೈದಿನ ದೇವರು ಬಂದ್ಪೇರು. ಬಲಿಯೇ, ಹಿಂದಿನ ಬ್ರಾಹ್ಮಕಲ್ಪದಲ್ಲಿ ಮಹಾಬುದ್ಧಿವಂತನು ಬಡವನು ಭೂಮಿ ಇಲ್ಲದವನು ಆದ ಭದ್ರಮತಿ ಎಂಬ ಬ್ರಾಹ್ಮಣ ಶ್ರೇಷ್ಠನಿದ್ದರು. ದೇವರ ನೆಟ ಇತ್ತೆ ಕತೆ ಪನ್ನೊಂದಿಲ್ಲ ಪಂಡ ದೇವರಿಗಿತ್ತೆ ಡೈರೆಕ್ಟ್ ಆದ ಹೆಂಗೆ ಭೂಮಿ ಕೊರ್ಲನ್ ದೇವರು ಡೈರೆಕ್ಟ್ ಅದಕ್ಕೇನು ಹೊಂದಿದ್ದು ದೇವರಾಯ್ತ ಮಹಿಮೆನ್ ಬಂದ್ರಿ ಯಾನ್ ಭೂಮಿನೇ ದೇಗಕ್ಕೇನು ಹೊಂದಿಲ್ಲ ಈತ ಪಂಡತ ಇರು ಆ ಮೂಜೆಜ್ಜೆ ಭೂಮಿನ ದೇಕೇನು ಹೊಂದಿಲ್ಲ ಇರು ಇರಿಗೆ ಇತ್ತಿತ್ತು ಮಲ್ಲ ಮಲಮಲ ಬಡನ ಒಂಜಿ ಸಿಟಿ ಕೊರ್ಪೆ ಮಲ್ಲ ವಿಲೇಜ್ ಬೋಡನ ಕೊರ್ಪೆ ಸ್ಟೇಟ್ ಕೊರ್ಪೆ ಇದರಿಂದ ಎಡ್ಡೆಡ್ಡೆ ವಸ್ತು ಇರಿಗ್ಯಾನ್ ಕೊರ್ಪೆತೆ ಬಂಗಾರ ವಜ್ರ ವೈಡಿರ ಕೊರ್ಪೆತೆ ಒಂದು ಮೂಜಿ ಹೆಜ್ಜೆ ಇರು ಭೂಮಿಗೆ ಏನೊಂದಿಲ್ಲ ಅವೇನೇ ದೇಕೇನುವರು ಪನ್ನಗ ದೇವರು ಬಂದ್ಪೇರು ಭೂಮಿಯೇ ಎಂಕ್ ದಾನ ಬೋಡು ದೇಕ್ ಪಂಡ ಒಂದು ಪುರ ಎಕ್ಸಾಂಪಲ್ ಬಂದ್ಪೇರು ದೇವರು ಇತ್ತೆ ಒಂಜಿ ಕತೆ ಪನ್ಪಿದ್ದೇವೆ. ಒಂಜಿ ಬ್ರಾಹ್ಮಣ ಶ್ರೇಷ್ಠವಾಯನಾರು ಇತ್ತೆರ ಅನ್ನಪುದರು ಭದ್ರಮತಿ ಆರು ವೇದಾಧ್ಯಾನ ಸಂಪನ್ನಾಯನಾರು ಭದ್ರಮತಿ ಪನ್ಪಿನ ಶಾಸ್ತ್ರ ಪುರಾಣ ಧರ್ಮಶಾಸ್ತ್ರ ಪ್ರತಿ ಒಂಜಿಲ ಆರು ಓದುದು ದಾದಾತರು ಪಂಡಿತಾತರು. ಆ ಭದ್ರಮತಿಗೆ ಶ್ರುತಿ, ಸಿಂಧು, ಯಶೋಮತಿ, ಕಾಮಿನಿ, ಮಾಲಿನಿ ಮತ್ತು ಶೋಭಾ ಎಂಬುದಾಗಿ 6 ಜನ ಹೆಂಡತಿಯರಿದ್ದರು. ಅರೆಗೂ 6 ಜನ ಬುಡಿ ದಿನಗಳಿದ್ದರು. ಅವರಿಗೆ 6 ಜನ ಹೆಂಡತಿಯಲ್ಲಿ 240 ಮಕ್ಕಳು ಹುಟ್ಟಿದರು. ಆಗಲೇ ಏತು ಜೋಕುಲು 240 6 ಜನ ಬುಡಿದಲ್ಲಿತ್ತರ ಅಂಚ 6 ಜನ ಬುಡಿದಿ ಪ್ಲಸ್ 240 ಜೋಕುಲು ಇತ್ತಿರು. ರಾಕ್ಷಸ ಅವರೆಲ್ಲರೂ ಯಾವಾಗಲೂ ಹಸಿವಿನಿಂದ ಬಳಲುತ್ತಿದ್ದರು. ಪಂಡಾರ್ ಬಡವ ಬ್ರಾಹ್ಮಣ ಬಡವ ಅಂಡಲ ಆರು ಮಸ್ತ್ ಕ್ಲೆವರ್ ಆದಿತ್ಯರು. ವೇದಶಾಸ್ತ್ರ ಪುರಾಣ ಧರ್ಮಶಾಸ್ತ್ರ ಪೂರ ತೆರೆದು ದೇವರಿನ ಬಗ್ಗೆ ತೆರೆದಿತ್ತರು. ಆಜಿ ಬುಡಿದಿತ್ತಡು ಅಂಚನೆ 240 ಜೋಕುಲಿತ್ತ ಆ ಪೂರಗಲೆಗ್ಲ ಅರೆಗೆ ಬಡವು ಬಂಜಿ ಜಿಂಜರಿಗೆ ಆವಂದಿತ್ತು ಪ್ರತಿ ಊರಿಲ ದಾದ ಒಂದಿತ್ತರು ಬಡ ಒಂದಿತ್ತು ನಗಲಿ. ಬಡವನಾದ ಭದ್ರಮತಿಯು ಹಸಿವಿನಿಂದ ಬಳಲುತ್ತಿರುವ ಮಕ್ಕಳನ್ನು ಅಂಚಿತ್ತಿನ ಬಡವಾಯನ ಭದ್ರಮತಿ ಈ ಒಂಜಿ ಬಡಾವುಡು ಬಳಲೊಂದಿತ್ತಿನ ಬುಡಿದಿ ಜೋಕ್ಲೇನು ತೂದು ದಾದಂಡರೆಗೆ ಮಸ್ತ್ ಬೇಜಾರಾದ ಆರೇ ಬುಲ್ಪರಿಸಲು ಮಾಡ್ತಾರೆ. ಪಂಡಾರ ಮಸ್ತ್ ಬಡವಾದಿತ್ತಿನ ಈ 240 ಜೋಕುಲು ಅಂಚನೆ ಆಜಿ ಬುಡಿದಲ್ಲೇನು ಒರಿಯೇ ಬೆಂದಕಂತದ್ದು ಎಂಚ ಆಗಲ್ಲ ಬಡವನ್ ತೂದು ಆರೇ ಬುಲ್ಪರಿಸಲು ಮಾಡ್ತಾರೆ. ಭಾಗ್ಯವಿಲ್ಲದ ಜನ್ಮವು ಕಷ್ಟ, ಹಣವಿಲ್ಲದ ಬಾಳು ಕಷ್ಟ, ಧರ್ಮವಿಲ್ಲದ ಜನ್ಮವು ಕಷ್ಟ, ಕೀರ್ತಿಗೆ ಬಾರದ ಜನ್ಮವು ಕಷ್ಟ. ಭಾಗ್ಯ ಉಪ್ಪಂದಿನ ಚೂರಾಂಡಲ ಭಾಗ್ಯ ಇತ್ತಿನ ಜನ್ಮ ಭಾಗ್ಯ ಉಪ್ಪಂದಿನ ಜನ್ಮ ಕಷ್ಟ. ದೊಡ್ಡಿ ಜಿಂಡ ಜೀವನ ಮಲ್ಪರೆ ಕಷ್ಟ. ಧರ್ಮದ ಅನುಸರಣೆ ಮಲ್ತು ಜಿಂಡ ಅಂಚಿತಿನ ಜನ್ಮ ಕಷ್ಟ. ಕೀರ್ತಿಗೆ ಬಾರದ ಜನ್ಮ ಕಷ್ಟ. ಪನ್ಪಿನ ಟೆನ್ಷನ್ ಆರು ಬೇಜಾರು ಅನ್ನೊಂದುಲ್ಲೇರು. ಬಹು ಮಕ್ಕಳಿರುವ ಮನುಷ್ಯನ ಜನ್ಮವು ಐಶ್ವರ್ಯವಿಲ್ಲದಿದ್ದರೆ ಕಷ್ಟ. ಮಸ್ತು ಜೋಕುಲು ಇತ್ತಂಡಲ ದೊಡ್ಡಿದ್ದಿಂಡಲ ಭಾರಿ ಭಂಗ, ಆಶ್ಚರ್ಯ, ಶಾಂತತೆ, ಪಾಂಡಿತ್ಯ, ಸಜ್ಜನರ ವಂಶದಲ್ಲಿ ಜನನ ಮುಂತಾದ ಗುಣಗಳೆಲ್ಲವೂ ಬಡತನವೆಂಬ ಸಮುದ್ರದಲ್ಲಿ ಮುಳುಗಿರುವವರಿಗೆ ಶೋಭಿಸುವುದಿಲ್ಲ. ಏತು ಆರು ಹುಷಾರುಲ್ಲೇರು. ಭದ್ರಮತಿ ಮಸ್ತ್ ಹುಷಾರಿತ್ತೀರ ಆಂಡಾರ್ ಬಡವಾಯನದಸ್ಕರ ಅರ್ನ ಪಾಂಡಿತ್ಯ ಅರ್ನ ಕ್ಲೆವರ್ ಅರ್ನ ಟ್ಯಾಲೆಂಟ್ ದಾದಾಜಿ ಅವು ಒಂಜಿ ಸಮುದ್ರಡು ಮುರುಕುದು ಪೋತಿನಲ ಕಾತುಂಡು ದೇಗಸ್ಕರ ಅರ್ನ ಬಡತನದಸ್ಕರ ಏರ್ಲ ಒಂಜಿ ಮಸ್ತ್ ದೊಡ್ಡಿತ್ತಿಂಡ ಆ ಜೋಕುಲು ಕ್ಲೆವರ್ ಇತ್ತಿಂಡ ಅವು ದೊಡ್ಡದಸ್ಕರ ದಾದ ಅಪ್ಪನಪ್ಪಿದೇ ಬರ್ಪು ಒಲ್ಪಾಂಡಲಾಗಲು ಶೋ ಮಲ್ತದ್ದು ತೋಜಪವೆ ಜೋಕುಲು డాన్స్డ జన పిక్చర్ యాక్ట్ పోదా ಬೇತೆಟ್ ಪುರ ಆಗಲು ತೋಜಪ್ಪೇರು ಅಂಡ ಮೇರು ಪಾಂಡಿತ್ಯ ಉಲ್ಲೇರು ಪಾಂಡಿತ್ಯ ಇದ್ದುಂಡ ಸಜ್ಜನರ ಅಂಡಲ ಮೇರ್ನ ಬಡತನದಸ್ಕರ ದೊಡ್ಡ ಪಂದೆ ಅರ್ನ ಪಾಂಡಿತ್ಯದ ಅದೇ ಅಂಡು ಸಮುದ್ರಡು ಮುರ್ಕಿದಿನ ಲೆಕ್ಕ ಪೋತುಂಡು ಅವು ಶೋಭ ಬರೊಂದಿತ್ತು ಜಿ ಪಂಡ ಅವು ಶೈನಿಂಗ್ ಆವಂದಿತ್ತು ಜಿ ಬುಡಿದಿ ಜೋಕುಲು ಪುಲ್ಲಿ ನಂಟರು ಸಹೋದರ ಶಿಷ್ಯರು ಸಕಲ ಮನುಷ್ಯರು ಸಹ ಐಶ್ವರ್ಯವಿಲ್ಲದನನ್ನು ಬಿಟ್ಟು ಬಿಡುತ್ತಾರೆ. ಪ್ರತಿ ಒರಿಲ ದೊಡ್ಡಿ ಜಿಂದಾಂಡ ಬುಡಿದಿ ಜೋಕುಲು ಪುಲ್ಲಲು ಸಂಬಂಧದ ಪ್ರತಿ ಒರಿಲ ಅದಾದ ಮಲ್ಪಿರಾಗಲಿನ ಬುಡ್ದು ಪೋಪೇರು.
ಪ್ರಪಂಚಡು ಏರು ಬಡವೆಲ್ಲರೋ ಏರು ದುಡ್ಡಿಜ್ಜರೋ ಆಯೆ ದಾದೆ ಒಂಜಿ ಪುನಕ್ ಸಮಾನ ಬಡ ಡೆಡ್ ಬಾಡಿಗೆ ಸಮಾನ ಪಂದು ಪ್ರತಿ ಒರಿಲ ಆಯನು ದಾದ ಮಲ್ಪೆರು ತಿರಸ್ಕಾರ ಮಲ್ಪೆರು ಉಂಬೆಡೆ ದುಡ್ಡಿಜ್ಜಿ ಗತಿ ಪಂದಿನ ಉಂಬೆ ಪಾಪದಾಯ ಪನ್ಪಿನ ಭಾವನೆಡು ಆಯನ ಒಂಜಿ ಡೆಡ್ ಬಾಡಿಗೆ ಸಮಾನವಾದ ತಿರಸ್ಕಾರ ಮಲ್ಪೆರು ಬಂದು ದೇವರಿನಟೆ ಅರ್ನ ಕತೆ ಭದ್ರಮತಿನ ಕತೆ ಅರಿಗೆ ಪನೊಂದುಲೆ ಬಲಿ ಚಕ್ರವರ್ತಿ. ಐಶ್ವರ್ಯವಂತನಾದರೆ ನಿಷ್ಠುರ ಭಾಷೆಯಾದರೂ ಮೃದು ಭಾಷೆ ಎನಿಸುತ್ತಾನೆ ಆಶ್ಚರ್ಯ. ಐಶ್ವರ್ಯವೆಂಬುದು ಗುಣವಿದ್ದರೆ ಗುಣವಿಲ್ಲದವನು ಗುಣವಂತನು ಅಜ್ಞಾನಿಯು ಪಂಡಿತನು ಎನಿಸಿ ಖಂಡಿತವಾಗಿ ಪೂಜಾರ್ಹನಾಗುತ್ತಾನೆ, ಸಂದೇಹವಿಲ್ಲ. ಎರಡ ದುಡ್ಡು ಉಂಡು ಆಡ ಗುಣ ಇಜ್ಜಿಂಡಲ ಆಯೆ ಸದ್ಗುಣ ಬಂದು ಪನ್ಪೆರು ಗುಣವಂತೆ ಪನ್ಪೆರು. ಎರಡ ದುಡ್ಡುಂಡು ಆಯ್ ಅಜ್ಞಾನಿ ಆಂಡಲ ಆಯ್ ಜ್ಞಾನಿ ಆಯ್ ಪಂಡಿತ ಬಂದು ಪನ್ಪೆರು. ಅಜ್ಞಾನಿಲ್ಲ ದೊಡ್ಡಿತ್ತಿನಾಯ್ ಆಯ್ ತಾಳ ಗೊತ್ತಿದ್ದಿಂಡಲ ಅಜ್ಞಾನಿ ಆಂಡಲ ಆಯ್ ಪಂಡಿತ ಬಂದು ಆಯನ ಪೂಜೆ ಮಲ್ಪೆರು ಅಂಡ. ಎರಡ ದುಡ್ಡಿಜ್ಜು ಆಯ್ ಪಂಡಿತ ಆಂಡಲ ಆಯ್ ಜ್ಞಾನಿ ಆಂಡಲ ಆಯನ ಏರ್ಲ ಪೂಜೆ ಮಲ್ಪುಜರು ಆಯನ ಏರ್ಲ ರೆಸ್ಪೆಕ್ಟ್ ಕೊರ್ಪುಜೆ ನೆಟ್ಟು ಸಂದೇಹನೇ ಇಜ್ಜಿ. ಬಡತನವು ದುಃಖಕರವು, ಅದರಲ್ಲಿಯೂ ಆಶೆಯು ಇನ್ನೂ ಹೆಚ್ಚು ದುಃಖ ಸಾಧನ. ಆಶಾಪೂರ್ಣರಾದ ಮನುಷ್ಯರು ಅಂತ್ಯವಿಲ್ಲದಷ್ಟು ದುಃಖವನ್ನು ಅನುಭವಿಸುತ್ತಾರೆ. ಬಡತನ ಒಂಜಿ ದುಃಖ ಕನಪುಡು ಪ್ರತಿಯೊರಿಯಗ್ಲ ಅಂಚನೆ ಆಸೆ ಪನ್ಪಿನ ಅನ್ಲಿಮಿಟೆಡ್ ಡಿಸೈರ್ ಕಾಮ ಪನ್ಪಿನ ಅವು ಒಂಜಿ ದುಃಖದ ಸಾಧನನೇ, ದುಃಖದ ವೆಪನೆ ಅವು. ಅಂಚಾನಗ ಆಸೆ ಎತ್ತಿನ ಮನುಷ್ಯಗ್ ಅಂತ್ಯ ಉಪ್ಪಂದಿನಾತ್ ದಾದ ಬರ್ಪುಂಡು ದುಃಖ ಬರ್ಪುಂಡು. ಏತ ಆಸೆ ಆಗಿ ಉಪ್ಪುಂಡು ಆತ ಆಸೆ ದೇವರು ಕೊರ್ಪೆರು ಆಯ್ತ ಫಲ ಕೊರ್ಪೆರು ದೇವರು ಆಂಡಲ ఆయన ಒಂಜಿ ಆಸೆದ ಮಿತ್ತು ಕೊಡೊಂಜಿ ಆಸೆದ ಮಿತ್ತು ಅವು ಅಂತ್ಯ ಪನ್ಪಿನೇ ಉಪ್ಪುಜ ಅವು ಕಂಟಿನ್ಯೂಷನ್ ಒಂದೇ ಒಪ್ಪುಂಡು ಆಗ ದುಃಖ ಬರೊಂದೇ ಒಪ್ಪುಂಡು. ಆಸೆಗೆ ದಾಸರಾದವರು ಎಂದರೆ ಆಸೆ ಪಡುವವರು ಸರ್ವರಿಗೂ ದಾಸರಾಗುತ್ತಾರೆ ಎಂದರೆ ಎಲ್ಲರಿಗೂ ಅಧೀನರಾಗುತ್ತಾರೆ. ಆಸೆದ ದಾಸ ಅದೇ ಗೋದಾಸ. ನಮ್ಮ ಕಣ್ಣಿಗೆ ದಾಸ ಅವರ ಬಲ್ಲಿ ಕಣ್ಣು ಎಂಚ ಪನ್ಪುಡು ನಮ್ಮ ಇಂದ್ರಿಯ ಎಂಚ ಪನ್ಪುಡು ಅಂಚ ನಮ್ಮ ಆಯ್ತಾ ದಾಸ ಅವರ ಬಲ್ಲಿ ಗೋಸ್ವಾಮಿ ಆವಡು ನಮ್ಮ ಕಣ್ಣುದ ಇಂದ್ರಿಯ ತೃಪ್ತಿದ ದಾದೆ ಅವಡು ಒಡೆಯ ಅವಡು ನಮ್ಮ ಕಣ್ಣುದ ದಾಸ ಅವರೇ ಬಲ್ಲಿ ಅಂಚನೆ ಆ ಒಂಜಿ ಆಸೆದ ದಾಸನಗಳಿಗೆ ಆಸೆ ಪಡೆಯುವವರಿಗೂ ಸರ್ವರಿಗೂ ದಾಸರಾಗುತ್ತಾರೆ. ಆಸೆಯನ್ನೇ ತಮ್ಮ ಅಧೀನದಲ್ಲಿಟ್ಟುಕೊಂಡವರಿಗೆ ಪ್ರಪಂಚವೇ ವಶವಾಗುತ್ತದೆ ಎಂದರೆ ದುರಾಶೆಯನ್ನು ಬಿಟ್ಟು ನಿಸ್ಪೃಹರಾಗಿ ಇರಬೇಕೆಂದು ತಾತ್ಪರ್ಯ. ಅದಕ್ಕೋಸ್ಕರ ನಮ್ಮ ಆಸೆಯನ್ನು ಬಿಡ್ದು ಗೊತ್ತಿರೋ ದೇವರ ಐಟೆ ಖುಷಿಯಾದ ಜೀವನ ಮಲ್ತಂಡ ಸುಖವಾದ ಜೀವನ ಮಲ್ಪೊಲಿ. ಜಗತ್ತಿನಲ್ಲಿ ದೊಡ್ಡವರಿಗೆ ಮರ್ಯಾದೆ ಕ್ಷೀಣವಾಗದಂತಹ ಧನವೆಂದು ಹೇಳಲ್ಪಟ್ಟಿದೆ. ಇತ್ತೆ ಈ ಜಗತ್ತಡು ಮುಗುಲ್ ಮಲ್ಲಾಗಲು ಮುಗುಲ್ ಶ್ರೀಮಂತರು ಪನ್ಪಿನ ಒಂಜಿ ಮರ್ಯಾದೆ ತಿಕ್ಕುನು ಒಯ್ಟ್ ಪಂಡ ದೊಡ್ಡುಡೆ. ಅಂತಹ ಮರ್ಯಾದೆ ಆಸೆ ಎಂಬ ಶತ್ರುವಿನಿಂದ ನಾಶವಾಗುತ್ತದೆ. ಅಂಚಿತ್ತಿನ ಮರ್ಯಾದೆ ಆಸೆ ಪನ್ಪಿನ ಶತ್ರು ಬತ್ತುಂಡ ದಾದೆ ಹಾಪುಂಡ ಇಟ್ಟು ನಾಶ ಹಾಪುಂಡು. ಮರ್ಯಾದೆ ಹೋದರೆ ಬಡತನವು ಹಿಂಬಾಲಿಸುತ್ತದೆ ಹೊರ ಆ ದೊಡ್ಡದಾಯನ ಮರ್ಯಾದೆ ಪೊಂಡ ಆಗ ಬಡತನ ಬರ್ರೆ ಶುರು ಹಾಪುಂಡು. ಬಡತನವು ದುಃಖಕರ, ಅಯ್ಯೋ ಕಷ್ಟ ಕಷ್ಟ, ಅದರಲ್ಲಿ ಹೆಚ್ಚು ಮಕ್ಕಳು ಹೆಂಡತಿ ಇವರುಗಳಿಂದಲಂತೂ ಬಡತನದಿಂದಾಗೋ ದುಃಖವನ್ನು ಹೇಳತೀರದು. ಆಗ ಮಸ್ತ್ ಬಡತನಲುಂಡು ಅಂಚನೆ ಮಸ್ತ್ ಜೋಕುಲ ಉಲ್ಲ ಇನ್ನೂತನಲ್ಪ ಜೋಕುಲು ಆಜಿ ಬುಡಿದಲ್ಲುಲ್ಲೇರು ಇಂಚಿತಿನ ಬಡತನದವರೆಗೂ ದುಃಖನೇ ಬರೊಂದಿತ್ತು ನೀರೇ ಭದ್ರಮತಿ. ಸಕಲ ಶಾಸ್ತ್ರಾರೇ ಗೊತ್ತಿತ್ತುಂಡಲ ಅಂಚಿತ್ತಿನ ಸಂಪೂರ್ಣ ಪಂಡಿತನಾಯನ ಭದ್ರಮತಿಯು ಈ ರೀತಿ ಹೇಳಿ ಕೂಡಲೇ ಹೇರಳವಾದ ಐಶ್ವರ್ಯನ್ನು ಕೊಡುವಂಥ ಧರ್ಮವನ್ನು ಮನಸ್ಸಿನಲ್ಲಿ ಆಲೋಚಿಸಿದನು. ಆರು ಅದ್ದಗಾರಿ ಭಂಗ ಬನ್ನಾಗ ಆರು ದೇವರಿನು ಸಕಲ ಐಶ್ವರ್ಯ ಕೊರ್ಪಿನ ದೇವರಿನ ಮನಸ್ಸಡೆ ದಾದ ಮಲ್ಪರು ಆಲೋಚನೆ ಮಲ್ತರು. ಭೂಮಿ ದಾನವೇ ಸರ್ವೋತ್ತಮ ದಾನವೆಂದು ನಿಶ್ಚಯಿಸಿ ಆ ಭದ್ರಮತಿ ಪೂರ್ವದಲ್ಲಿ ಅತ್ಯಂತ ಪುಣ್ಯಕರವಾದ ಭೂಮಿ ದಾನವನ್ನು ಮಾಡಿದ್ದನು. ಆರು ಸುರುಟು ದಾದ ಮಲ್ದಿತ್ತರು. ಇಂದು ಬಡವ ಬರೋಡು ದುಂಬೆ ಆ ಸುರುಟೆ ಅತ್ಯಂತ ಪುಣ್ಯಕರವಾಯನ ಭೂಮಿ ದಾನನು ಆರು ಮಲ್ದಿತ್ತರು. ಬಲಿಯೇ ಬುದ್ಧಿವಂತನು ಧೈರ್ಯಶಾಲಿಯು ಆದ ಆ ಭದ್ರಮತಿಯು ಯಾವ ದಾನವನ್ನು ಮಾಡಿ ಮನುಷ್ಯನು ತನಗೆ ಅತ್ಯಂತ ಇಷ್ಟವಾದದನ್ನೆಲ್ಲ ಸಂಪಾದಿಸಿಕೊಳ್ಳುವನೋ ಅಂತಹ ಭೂಮಿ ದಾನವು ಪವಿತ್ರತೆಯನ್ನುಂಟು ಮಾಡುವುದು ಉತ್ತಮ ಪುಣ್ಯ ಸಾಧನವು ಸಕಲೇಷ್ಟಪ್ರದವು ಮತ್ತು ದಾನಗಳೆಲ್ಲವೂ ಅತ್ಯಂತ ಶ್ರೇಷ್ಠವಾದೆಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಎಂದು ನಿರ್ಣಯಿಸಿ ಹೆಂಡತಿ ಮಗನೊಡನೆ ಕೌಶಾಂಬಿ ಎಂಬ ಪಟ್ಟಣಕ್ಕೆ ಹೊರಟನು.
ಮೆರೆಗು ಪಂಡ ವೇದಶಾಸ್ತ್ರ ಓದಿದ್ದೀರಿ, ಪುರಾಣ ಓದಿದ್ದಾರೆ, ಧರ್ಮಶಾಸ್ತ್ರ ಓದಿದ್ದಾರೆ, ಪೂರ ಗೊತ್ತಾಂಡು ಪಂಡ ಚೂರು ಅಂತ ಜಗ ಇತ್ತಿನಲ್ಲ ಭೂಮಿನ ದಾನ ಮಲ್ತಂಡ ದಾದೆ ಅಪ್ಪು ಸರ್ವಶ್ರೇಷ್ಠ ಅವಿಡ್ದು ಮಿತ್ತು ಓಲ ದಾನ ಇಜ್ಜಿ ಬಂದು ಆರು ಸುರುಟೆ ದಾದೆ ಮಲ್ದಿರಿ ಭೂಮಿನ ದಾನ ಮಲ್ತ ಆತನು. ಭೂಮಿನ ದಾನ ಮಲ್ತಿನ ಬಕ್ಕ ಅರೆಗೆ ಬಡತನ ಮತ್ತೊಂದು ಆಲ ಇಜ್ಜಿ ಅಂಚಾರು ದಾನ ಮಲ್ತಂದು ಗುಡಿದಿ ಜೋಕುಲ್ನು ಒಟ್ಟು ಸೇರ್ದು ಕೌಶಾಂಬಿ ಪನ್ಪಿನ ಪಟ್ಟನೋ ಪೋಯಿರು ಐಟ್ ಇತ್ತಿನ ಜಗನ್ ಪೂರ ಮಾರ್ದು ಅವ್ರ ಜೀವನ ಮಲ್ತದು ಜೋಕ್ಲೆಗ್ ಬುಡಿದಲ್ಲಿ ಉನರತಿನರು ಪಂದೆ ಅಲ್ಪ ಬುರ್ದು ಕೌಶಾಂಬಿ ಪಟ್ಟಣಗ ಬುಡಿ ಜೋಕ್ಲಿನ ಸೊಂದು ಪೋಯಿರು. ಬಲಿಯೇ ದೇವರ ಪನ್ಪಿನಿ ಬಲಿ ಚಕ್ರವರ್ತಿಡ ಅಲ್ಲಿ ಸಕಲ ಸಂಪತ್ತುಗಳಿಂದ ಕೂಡಿದ ಸುಘೋಷನೆಂಬ ಬ್ರಾಹ್ಮಣ ಶ್ರೇಷ್ಠನ ಹತ್ತಿರ ಹೋಗಿ 5 ಮೊಳ ವಿಸ್ತೀರ್ಣವಾದ ದಾನವನ್ನು ಬೇಡಿದನು. ಕೌಶಂಬಿ ಪಟ್ಟಣ ಪೋದು ಅಲ್ಪೊಂಜಿ ಬ್ರಾಹ್ಮಣ ತೆರು ಮೇರ್ಲ ಬ್ರಾಹ್ಮಣ ಅಲ್ಪ ಬ್ರಾಹ್ಮಣರ ಪನ್ಪಿರು ಇಂಕೊಂಚೂರು ಜಗ ಕೊರ್ಪರೆ ಬಂದು ಭೂಮಿನಿ ಕೇಂದಿರು ದೇಪಂಡ ಅಲ್ಪ ಆರ್ಲ ಮೂಲ ದಾನ ಮಲ್ದಿನಸ್ಕರ ಆಯ್ತ ಪ್ರತಿಫಲವಾದ ನಮ್ಮ ಏನ ಒಕ್ಕರಿಗೆ ನಮ್ಮ ಉಪಕಾರ ಮಲ್ತಂಡ ನಮಕ್ಲಾಯ್ತು ಉಪಕಾರ ದೇವರು ನಮಗೆ ಕೊರ್ಪೆರೆ ಅಂಚ ಆರು ಭೂಮಿ ದಾನ ಮಲ್ದಿರು ಐತ ಪುಣ್ಯ ಅರೆ ಉಂಡು ಅಂಚ ಮೇರು ಅಡೆಪೋಯರು ಸುಘೋಷ ಪನ್ಪಿನ ಬ್ರಾಹ್ಮಣಡ ಪನ್ಪೆರು ಇಂಕೊಂಚೂರು ಭೂಮಿ ದಾನ ಕೊರ್ಲ ನೆಟೆಯನು ಬುಡಿದಿ ಜೋಕುಲ್ನಟ್ಟು ಕುಲ್ಲುವೆ ಪನ್ಪಿನ ಅಂಚ ಸಕಲ ಸಂಪತ್ತಿತ್ತಿನ ಸುಘೋಷ ದಾದ ಮಲ್ಪೆರು ಪಂಡ ಪತ್ನಿ ಪುತ್ರ ಸಹಿತನಾದ ಆ ಭದ್ರಮತಿಯನ್ನು ಕಂಡು ಸಂತುಷ್ಟ ಮನಸ್ಸಿನಿಂದ ಅವನನ್ನು ಸತ್ಕರಿಸಿ ಭದ್ರಮತಿಯೇ ಅದ ಸುಘೋಷದಾದ ಪನ್ಪೆರ ಭದ್ರಮತಿಯೇ ಈರಿಡೆ ಕಾರ್ದೀಯರು ಈರ್ ಎನ್ನ ಜಗಕ್ಕೆ ಕಾರ್ದಿದ್ದು ಇರ್ನ ಅನುಗ್ರಹ ಯಾನು ಧನ್ಯಾಯ ಪಂದ ಆರೇನು ಪ್ರೇಸಿ ಮಲ್ಪೆರು ಸುಘೋಷ ನನ್ನ ಜನ್ಮವು ಸಫಲವಾಯಿತು, ನನ್ನ ವಂಶವೇ ಪವಿತ್ರವಾಯಿತು ಎಂಬುದಾಗಿ ಹೇಳಿದನು. ಅನಂತರ ಧಾರ್ಮಿಕನು ಮಹಾಬುದ್ಧಿವಂತನಾದ ಸುಘೋಷನ ಭದ್ರಮತಿಯನ್ನು ಪೂಜಿಸಿ 5 ಮೊಳ ಭೂಮಿಯನ್ನು ಕೊಟ್ಟನು. 5 ಮೊಳ ಭೂಮಿಯನ್ನು ಕುರಿ ಇಲ್ಲಿ ಕಟ್ಟದು ಕುಲ್ಲರೆ ದೆಪ್ಪಂಡ ಇರ್ನಲಕ್ಕತ್ತಿನ ಪವಿತ್ರವಾಯನ ಈ ಬ್ರಾಹ್ಮಣ ವೇದಶಾಸ್ತ್ರ ಓದಿನಾರು ಇರು ಎನ್ನ ಪಟ್ಟಣಗ ಕಾರ್ದಿನದು ಯಾನು ಇದನ್ನ ಅನುಗ್ರಹ ಕೃತಾರ್ಥ ಆತ ಎನ್ನ ವಂಶ ಪೂರ ಪವಿತ್ರ ಆಂಡು ಅದಕ್ಕೋಸ್ಕರ ಇರು ಧಾರ್ಮಿಕವಾಯನ ಮಹಾಬುದ್ಧಿವಂತಾಯನ ಇರೆಗೆ ಯಾನು 5 ಮೊಳ ಭೂಮಿ ಕೊರ್ಪೆ ಬಂದು ಸುಘೋಷ ಅರೆಗೆ ಕೊರ್ಪೆ ಭದ್ರಮತಿ. ಪೃಥ್ವಿಯು ವಿಷ್ಣುವಿನದು ಪುಣ್ಯಕರವು ಅವನಿಂದಲೇ ರಕ್ಷಿಸಲ್ಪಟ್ಟದು. ಅಂತಹ ಪೃಥ್ವಿಯನ್ನು ದಾನ ಮಾಡುವುದರಿಂದ ವಿಷ್ಣುವು ನನಗೆ ಪ್ರಸನ್ನನಾಗಲಿ ಎಂಬಿ ಮಂತ್ರವನ್ನು ದಾನಗ ಕೊರ್ನಗ ಓಲ ಭೂಮಿ ದಾನ ಕೊರ್ನಗಲ ಅಂಚನೆ ಭೂಮಿನ ಏರು ಗೆತ್ತುನವೇರು ಅಗುಲ್ಲ ದೇವೇರ್ನ ಮಂತ್ರ ಮಲ್ತದೆ ಸ್ವೀಕಾರ ಮಲ್ಪಡು. ಅಂಚ ಸುಘೋಷ ದ್ವಿಜಶ್ರೇಷ್ಠನಾದ ಭದ್ರಮತಿಗೂ ದಾದ ಮಲ್ಪೆರು ಭೂಮಿನ ಕೊರ್ನಾಗ ಆ ವಿಷ್ಣು ಭಗವಂತನ ದಾದ ಮಲ್ಪೆರು ಮಂತ್ರ ಮಲ್ಪೆರು. ಮಂತ್ರ ಮಲ್ತದರೆಗೂ ಭೂಮಿ ಎತ್ಕೊಂಡಿರಾರ ಆತು ಕೊರ್ಪೆರು. ಅಂಚನೆ ಆ ಭದ್ರಮತಿಲ ಬ್ರಾಹ್ಮಣ ಏನಿರೋದಸ್ಕರ ಅವರಿಗೆ ಪೂರ ವೇದಶಾಸ್ತ್ರ ಗೊತ್ತಿನದಸ್ಕರ ಭೂಮಿನಿಗೆ ತೊನ್ನಾಗ ಓ ಮಂತ್ರ ನಮ್ಮಪ್ಪ ನೋಡು ಅವೇನಾರು ಭೂಮಿ ಪೂರ ಭಗವಂತನೇ ಪ್ರಕೃತಿ ಮಾತಾ ಭಗವಂತನದ ಬೈದಿನ ವಿಷ್ಣು ಭಕ್ತನ ವೇದಶಾಸ್ತ್ರ ಅಧ್ಯಯನ ಸಂಪನ್ನನು ಪತ್ನಿ ಪುತ್ರಾದಿಗಳಿಂದ ಕೂಡಿದವನು ಆದ ಬ್ರಾಹ್ಮಣನಿಗೆ ದಾನ ಮಾಡಿದನು. ಅಂಚನೆ ಮೇರು ಭದ್ರಮತಿ ಪತ್ನಿ ಪುತ್ರ ಅಗಳು ಒಟ್ಟು ಸೇರ್ದು ಆಯ್ತು ಜೀವನ ಮಲ್ಪರೆ ಯುಗ ಪರ್ಯಂತವಾದ ಅಲ್ಪ ಜೀವನ ಮಲ್ಪರೆ ಮಲ್ತಿರು. ಲೋಕದಲ್ಲಿ 10,000 ಕೋಟಿ ಯುಗಗಳ ಕಾಲ ಸುಖವಾಗಿದ್ದು ಅನಂತರ ಇಂದ್ರ ಪದವಿಯನ್ನು ಹೊಂದಿ 5 ಕಲ್ಪಗಳು ದೇವಲೋಕಾಧಿಪತಿಯಾಗಿದ್ದನು. ಅಲ್ತ್ವಕ್ಕ ಆರ್ ಭದ್ರಮತಿ ಆ ಒಂಜಿ ಭೂಮಿ ದಾನ ಮಲ್ತಿನಸ್ಕರ ಅರೆಗೆ ಸುಘೋಷ ಪನ್ಪಿನ ಬ್ರಾಹ್ಮಣರ ಅರೆಗೆ ದಾತೆ ಕೊರಿಯರು ಭೂಮಿ ಕೊರಿಯರು ಅಲ್ಪ ಯುಗ ಪರ್ಯಂತ ಆರ ಅಲ್ಪ ದಾದೆ ಮಲ್ತೆರು ಸುಖವಾದಿ ಇತ್ತದು. ಅಲ್ತ್ವಕ್ಕ ಇಂದ್ರನ ಪದವಿ 5 ಕಲ್ಪ ಮುಗಿ ನೆಡ್ಬಕ್ಕ ದೇವತೆನಗಲ ಅಧಿಪತಿಯಾನ ಇಂದ್ರ ಪದವಿಲರೆಗೂ ತಿಕ್ಕೊಂಡು ದೈತ್ಯನೇ ತರುವಾಯ ಭದ್ರಮತಿಯು ಐಶ್ವರ್ಯನ ಯಾಚನೆ ಮಾಡಿದ್ದರಿಂದ ಪುನಃ ಭೂಲೋಕಕ್ಕೆ ಬಂದು ಧನ್ಯನು ಜಾತಿ ಸ್ಮರಣ ಆಗಿ ಸಕಲ ಐಶ್ವರ್ಯದೊಡನೆ ಉತ್ತಮ ಭೋಗನ ಅನುಭವಿಸ್ತೀನಿ. ಅಲ್ಪ ಇಂದ್ರದ ಪದವಿ ಹರಿತಿಕೊಂಡು ಪಂಡ ನಮ್ಮ ನಡೆ ಏತು ನಮ್ಮ ಪುಣ್ಯ ಮಲ್ತನೋ ಆತು ಪುಣ್ಯ ಮುಗಿನಂಗೆ ನಮ್ಮ ಅಲ್ಪ ಉತ್ತಮ ಗತಿ ನಮ್ಮ ಉತ್ತಮ ಲೋಕಡು ಉಪ್ಪ ಅಂಚೆ ಉತ್ತಮ ಲೋಕಡು ಆ ಇತ್ತೇರು ಇಂದ್ರನ ಪದವಿ ಹರಿತಿಕೊಂಡು ಅಲ್ತಿವಾಗ ಪಿರಾರು ಐಶ್ವರ್ಯದ ಯೋಚನೆ ಮಲ್ತೊಂದಿತ್ತಿನಗೋಸ್ಕರ ಪಿರಾರು ಭೂಲೋಕಕ್ಕೆ ಬತ್ತಿರಿಯರು ಭದ್ರಮತಿ. ಆಮೇಲೆ ಅವನ ಆಶೆಯನ್ನು ಬಿಟ್ಟು ಪಂಡರಿಗೆ ಆಸೆ ಇತ್ತು ಐಶ್ವರ್ಯ ಬೋಡು ದುಡ್ಡು ಬೋಡು ಅವು ಬೋಡು ಬಂದ ಆಸೆ ಇತ್ತಿನಗೋಸ್ಕರ ಏತು ಪುಣ್ಯ ಮಲ್ತಿರು ಭೂಮಿ ದಾನ ಮಲ್ದಿನಿಗೋಸ್ಕರ ಅವರು ಇಂದ್ರಲೋಕ ಬೋದು ಇಂದ್ರನ ಪದವಿ ತಿರುಗ ಅಲ್ಪ ಅನ್ನ ಪುಣ್ಯ ಮುಗಿ ನೀಡ್ಬೇಕ ಪಿರ ಈ ಭೌತಿಕ ಜಗತ್ತು ಪಿರ ಬತ್ತಿರು ಅಲ್ತವಕ್ಕ ಪಿರ ಬತ್ತದು ಪೂರ ಆಸೆನ ಪೂರ ಬುಡ್ದು ಭಗವಂತನ ಪ್ರಾರ್ಥನೆ ಮಲ್ತಂದು
ಆಸೆಯನ್ನು ಬಿಟ್ಟು ವಿಷ್ಣು ಭಕ್ತನಾಗಿ ಭೂಮಿ ಇಲ್ಲದ ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡಿದನು. ಪಿರಾಯಿ ಭೌತಿಕ ಜಗತ್ತು ಬರ್ತದ ಆರು ಭೂಮಿ ಎರೆಗಿಜ್ಜೆವು ಬ್ರಾಹ್ಮಣರಿಗೆ ಭೂಮಿ ಉಪ್ಪನ್ನಾಗಲೇ ಭೂಮಿ ದಾನ ಮಲ್ತೊಂದಿದ್ದರು. ವಿಷ್ಣು ಪ್ರಸನ್ನಾಗಿ ಶ್ರೇಷ್ಠವಾದ ಐಶ್ವರ್ಯವನ್ನು ಕೊಟ್ಟು ಅಂಚ ಅರ್ನ ಆ ಭಕ್ತಿಗೆ ಆ ಭೂಮಿ ದಾನ ಬ್ರಾಹ್ಮಣರಿಗೆ ಕೊರೊಂದಿತ್ತಿನ ಆ ಭಕ್ತಿಗಾರು ದೇವರು ದಾದ್ಯಾರು ಖುಷಿಯಾದ ಅರೆಗೆ ಉತ್ತಮ ಮೋಕ್ಷನ ಕೊರ್ದು ಬಿಡಿಯರು ಭದ್ರಮತಿ ಮೋಕ್ಷ ಪೋಯರು. ಆದ ಕಾರಣ ಸಕಲ ಧರ್ಮಗಳಲ್ಲಿ ಆಸಕ್ತನಾದ ದೈತ್ಯ ಸ್ವಾಮಿಯಾದ ನೀನು ಇತ್ಯಾನಿಕ್ ಪೂರ ಪಂಡತ ಖಾಲಿ ಭೂಮಿ ದಾನನೇ ಬೋಡು ಎಂಕ್ ಭೂಮಿಯೇ ಬೋಡು ಅಂಚ ಇದಾದ ಮಲ್ಪ ಎಂಕ್ ಮೂಜಿ ಕಾದ ಹೆಜ್ಜೆ ದಾಟೆ ಭೂಮಿಯನ್ನು ಕೊಡಲ್ಲ, ಭೂಮಿಯನ್ನು ನನಗೆ ಕೊಡು, ಮೋಕ್ಷಕ್ಕಾಗಿ ತಪಸ್ಸು ಮಾಡುತ್ತೇನೆ. ಅದಕ್ಕೋಸ್ಕರ ಯಾನ್ಲ ಇತ್ತೆ ಮೋಕ್ಷಕ್ಕೋಸ್ಕರ ಆ ಮೂಜಿ ಪಾದ ಮೂಜಿ ಹೆಜ್ಜೆ ಭೂಮಿ ಕೊಡಲ್ಲ ಐಟನೆ ಕುದೊಂದು ಏನು ತಪಸ್ಸು ಮಲ್ತಂದು ಮೋಕ್ಷ ಪೋಪೆ ಬಂದು ದೇವರು ಸ್ವತಃ ಪನೊಂದಿಲ್ಲ. ಬ್ರಾಹ್ಮಣನ ರೂಪಡು ಬೈದಿನ ದೇವರು ಅಮನ ದೇವರೇ ವಿಷ್ಣು ಭಗವಂತನ ಪನ್ಪಿನಿ ಎಂಕ ಖಾಲಿ ಮೂಜಿ ಹೆಜ್ಜೆ ಭೂಮಿ ಕೊಡಲ್ಲ ಅಲ್ಪ ಕುದೊಂದು ಯಾನು ತಪಸ್ಸು ಮಂತ ಯಾನು ಮೋಕ್ಷಕ್ಕೆ ಪೋಪೆ ಎಂಕ ಆತೆಯ ಅವು ಬಂದು ನೆಟೆ ಭೂಮಿ ದಾನದ ಮಹಾತ್ಮೆನ ಬಂದು ಬಲಿಚಕ್ರವರ್ತಿಡ ಕೇನೊಂದಿಲ್ಲ. ಅದಾಗ ಬಲಿಚಕ್ರವರ್ತಿಯರ ನಮಗೆ ಬಲಿಚಕ್ರವರ್ತಿ ಪ್ರಹ್ಲಾದನ ಮಗನ ಮಗೆ ಪ್ರಹ್ಲಾದನ ಮಗೆ ಏರು ವಿರೋಚನ ಪುತ್ರನಾಯನ ಬಲಿಚಕ್ರವರ್ತಿ ಖುಷಿಯಾದ ವಾಮನನಿಗೆ ಭೂಮಿಯನ್ನು ದಾನ ಮಾಡೋದಕ್ಕೋಸ್ಕರ ನೀರು ತುಂಬಿದ ಕಲಶವನ್ನು ತೆಗೆದುಕೊಂಡು ಇತ್ತೆ ದೇವರಿಗೂ ಬ್ರಾಹ್ಮಣರಿಗೂ ದಾನ ಮಲ್ಪಡಂಡ ಅದಾದ ಅಲ್ಪಡು ಒಂಜಿ ಕಲಶ ಪಸಂದುಪ್ಪಡು ಕಲಶ ನೀರು ಪಾಡ್ದು ಅರ್ಘ್ಯ ಕೊಡ್ದು ಒಕ್ಕ ಆ ಬ್ರಾಹ್ಮಣನ ಕಾರ್ ದಿಕ್ಕೊಡು ಅಲ್ತು ಪಕ್ಕ ದಾನ ಕೊರಡಾಪಡು ಅಂಚನೆ ಓಲ ದಾನ ಮಲ್ಪರೆಗೆ ಆಪುಜಿ ತೊ ಅಂಚ ಸರ್ವವ್ಯಾಪಿಯಾದ ವಿಷ್ಣು ಇತ್ತೆ ಮೇರೆಗೆ ಶುಕ್ರಾಚಾರ್ಯ ಮಂಡೆ ಬೆಚ್ಚಾಣು ಅರೆಗಿತ್ತ ಮಂಡೆ ಬೆಚ್ಚಾಣು ಕಲಶಡು ನೀರು ದಿಂಜಾಯರು ತನ್ನ ಶಿಷ್ಯ ಬಲಿಚಕ್ರವರ್ತಿ ನೀರು ದಿಂಜಾಂಡ ಈ ಸರ್ವವ್ಯಾಪಿನ ವಿಷ್ಣು ದಾದ ಮಲ್ಪೆರು ಅನ್ನ ಮೂಜಿ ಹೆಜ್ಜೆಡು ಪೂರ ಭೂಲೋಕ ಸ್ವರ್ಗಲೋಕ ಪ್ರತಿ ಒಂಜಿಲ ಆರು ದೆಪ್ಪೇರು ಪನ್ಪಿನ ಭಾವನೆಡು ಮೇರೆ ಆ ಕಲಶದ ಉಲಾಡು ಜಗ್ಗಡು ನೀರು ದಿತ್ತಿನ ಕಲಶದ ಉಲಾಯಿ ಒಂಜಿ ಪಜ್ಜಿರ್ ಪಂಡ ದರ್ಬೆ ಅದು ಶುಕ್ರಾಚಾರ್ಯ ಅನ್ನ ಶಕ್ತಿದ ಪವರ್ಡು ದರ್ಬೆ ಅದು ಆಯ್ತುಲೈ ಕೋಪೇರು. ಆ ದರ್ಭಾಗ್ರಹವು ಸಫಲವು ಬ್ರಹ್ಮ ನಿರ್ಮಿತವು ಅತಿ ಭಯಂಕರವು ಶುಕ್ರಾಚಾರ್ಯರ ಕಣ್ಣನ್ನು ನಾಶಪಡಿಸುವುದು ಕೋಟಿ ಸೂರ್ಯರಿಗೆ ಸಮಾನವಾದ ಕಾಂತಿ ಉಳ್ಳದಾದ ದೊಡ್ಡ ಅಸ್ತ್ರವಾಯಿತು. ಆ ರಂಚ ಪೋನಾಗ ಆ ನೀರು ಇತ್ತು ಪೋರ ಬೆಲ್ಲಿ ಬಂದು ಅದು ಪೋನಾಗ ದೇವರು ಅವೇನು ಪೋಕ್ ಮಲ್ತದು ದಾದಂಡ ಅದನ್ನ ಶುಕ್ರಾಚಾರ್ಯನ ಕಣ್ಣೆ ಪೋಪು. ವಿಷ್ಣು ಶುಕ್ರಾಚಾರ್ಯನೇ ನೀನು ದೇವತೆಗಳು ಮತ್ತು ರಾಕ್ಷಸರನ್ನು ಒಂದೇ ಕಣ್ಣಿನಿಂದ ನೋಡು ಎಂದು ಅವನಿಗೆ ಅಪ್ಪಣೆ ಮಾಡಿದನೆಂಬಂತೆ. ಅದಾಗ ವಿಷ್ಣು ಭಗವಂತ ಶುಕ್ರಾಚಾರ್ಯ ದಾದ ಪಂಡರು ಈ ದೇವತೆನಗಳು ರಕ್ಕಸನಗಳು ಪೂರ ನಿನ್ನ ಕಣ್ಣು ಪುಡತ್ತೆ ಒಂಜೆನು ಈ ನನ್ನ ಒಂಜೇ ಕಣ್ಣಡು ಪ್ರತಿಯೊರಿಯನ್ನು ತೂಲ ಪನ್ಪಿನ ಭಾವನೆಡು ದೇವರು ಅನ್ನ ಒಂಜಿ ಕಣ್ಣನು ಆ ಗ್ರಾಸ್ ದರ್ಬೆಡು ದಾದ ಮಲ್ತಿರು ಪುಡತ್ತಿರು ಪಂಡ ಆರು ಅಲ್ಪ ಶುಕ್ರಾಚಾರ್ಯ ಆರು ಅರ್ಘ್ಯ ಮಲ್ಪುನ ಬಲಿಚಕ್ರವರ್ತಿನ ಅರ್ಘ್ಯ ಮಲ್ಪುನ ನೀರುಡು ಆ ದರ್ಬೆ ಒಂಜಿ ಗ್ರಾಸ್ದ ಒಂದೇನು ಪಾಡ್ದು ನೀರು ತಿತ್ತು ಬುರಂದಲಕ ಅವೇನು ಬ್ಲಾಕ್ ಮಲ್ದೆ ದೇವರ ಮೂಲ ಅರ್ನ ಕಣ್ಣನು ಆ ದರ್ಬೆಡೆ ದಾದ ಮಲ್ತಿರು ದೆತ್ತಿರು. ಬಲಿಯು ಮಹಾವಿಷ್ಣುವಿಗೆ 3 ಪಾದದಷ್ಟು ಭೂಮಿಯನ್ನು ದಾನ ಮಾಡಿದ್ರು. ಅಲ್ದ ಪ್ರಕಾರ ನೀರು ಪೋರ್ ಮಲ್ತಿರು ಸುರುಟ್ ಮೇಲೆ ಶುಕ್ರಾಚಾರ್ಯ ಬ್ಲಾಕ್ ಮಲ್ದಿರುತ್ತೆ ದರ್ಬೆದ ರೂಪರು ಆ ಜಗ್ಗದ ಉಲಾಯ್ಬೋದು ಕಲಶದ ಉಲಾಯ್ಬೋದು. ಇತ್ತೆ ದೇವರು ಅರೇನು ಪುಷ್ ಮಲ್ತದು ಅದನ್ನ ಕಣ್ಣು ದಿತ್ತದು ಬುಡಿಯರು ಅಲ್ತವಕ ಬಲಿ ದೇವರಿಗೆ ಮೂಜಿ ಪಾದ ಭೂಮಿನ ದಾನ ಮಲ್ಪೆ ಬಂದು ರೆಡಿಯಾರು. ತಕ್ಷಣ ದೇವರು ಜಗದಂತರ್ಯಾಮಿಯಾದ ವಾಮನ ಬ್ರಹ್ಮಲೋಕ ಪರ್ಯಂತವಾಗಿ ವ್ಯಾಪಿಸುವಂಥ ದೊಡ್ಡ ಶರೀರವನ್ನು ಸ್ವೀಕರಿಸ ಇತಿಗಿನ್ನ ಬಾಲೆ ಅದು ಶಾರ್ಟ್ ಆದ ಬೈದಿನ ವಾಮನ ರೂಪಡು ಬೈದಿನ ದೇವರು ದಾದ ಮಲ್ಪೇರು ಪಂಡ ಬ್ರಹ್ಮಲೋಕ ಮುಟ್ಟು ನಾತು ಮಲ್ಲ ಆಪೇರು ದೇವರು ತನ್ನ ಶರೀರವನ್ನು ಮಲ್ಲ ಮಲ್ತದು ಜಗತ್ತಿನಂತೆ ದೊಡ್ಡ ಶರೀರವುಳ್ಳ ಅಪರಿಮಿತ ಕಾಂತಿಯುಕ್ತನಾದ ಹರಿಯು 2 ಪಾದಗಳಿಂದ ಭೂಮಿ ಮತ್ತು ಅಂತರಿಕ್ಷವನ್ನು ಅಳೆದನು. ಮಲ್ಲ ಅದು ದೇವರು ಒಂಜಿ ಕಾರು ಭೂಮಿ ದಿಯರು ಅಥವಾ ಕುಡಂಜಿ ಕಾರು ಮಿತ್ತು ದಿಯರು ಆಕಾಶಗೂ ದಿಯರು. ಈ ಪಾದವು ಸಮಗ್ರ ಬ್ರಹ್ಮಾಂಡವನ್ನು ಆವರಿಸಿತು. ಅಲ್ದ ಪಕ್ಕ ಒಂಜಿ ಭೂಮಿ ದೀನ ಮಿತ್ತುಡು ಆಕಾಶ ದೀನ ಅಲ್ಪ ಟಪ್ಪ ಬಂದು ದೇವ್ರ ಕಾರ್ ದೀನಾಗ ಅವು ದಾದಂಡು ಬ್ರೇಕ್ ಆಂಡು ರಡ್ಡು ತುಂಡಾಂಡು ಬ್ರಹ್ಮಾಂಡ ರಡ್ಡು ತುಂಡಾನಾಗ ಆ ಬ್ರಹ್ಮಾಜಿ ಅಲ್ಪ ನೀರು ಪಾಡ್ದು ಪ್ರತಿಯೊರಿಲ್ಲ ಅಲ್ಪ ಕೈ ಮುಗ್ಗಿನಾಗ ಆ ಒಂಜಿ ಬ್ರೇಕ್ ಆನಾಗ ಬ್ರಹ್ಮಾಂಡ ದೇವರನ್ನ ಆ ಪಾದ ಒಂದಿಟ್ಟು ದಾದೆ ಬರ್ಪುನು ನೀರು ಬಿದೆ ಬರ್ಪು ಪರಿಶುದ್ಧವಾಯನ ಬ್ರಹ್ಮಾಂಡದ ಹೊರ ಭಾಗದಲ್ಲಿರುವುದು ಆದ ವಿಷ್ಣು ಪಾದವನ್ನು ತೊಳೆದು ಬಂದಿರೋ ಉದಕವು ಪ್ರವಾಹ ರೂಪವಾಗಿತ್ತು. ದೇವರನ್ನ ಆ ಪಾದನು ದಿಕ್ಕಿದಿನ
ಆ ನೀರು ದಾದೆ ಅಪ್ಪನು ತಿರ್ತು ಜೋರಾದ ರಭಸವಾದ ತಿರ್ತು ಬುರ್ರೆ ಶುರುವಾಂಟ ಭೂಮಿಲೋಕ ಶುದ್ಧೀಕರ ಉತ್ತಮವಾದ ಆ ನೀರು ಬ್ರಹ್ಮಾದಿ ದೇವತೆಗಳನ್ನು ಪರಿಶುದ್ಧ ಮಾಡಿ ಅಲ್ಪ ಇತ್ತಿನ ಪೂರ ಬ್ರಹ್ಮ ದೇವತೆಗಳು ಪ್ರತಿಯೊರಿಲ್ಲ ಶುದ್ಧ ಮಲ್ತಂದು ಅಂಚಿನ ಸಪ್ತ ಋಷಿನಗಳು ಅವೇನು ಸ್ವೀಕಾರ ಮಲ್ತಂದು ಅವು ಒಡೆಬತ್ತನು ಮೇರು ಪರ್ವತ ಶಿಖರಕ್ಕೆ ಬತ್ತ ನೀರು ದೇವರನ್ನ ಪಾದದ ಸೃಷ್ಟಿ ಆಯ್ನ ಒಂದು ನಾರದರಿಕೆ ಅಂದ ದೇವರನ್ನ ಪಾದೊಡ್ದು ಎಂಚ ಗಂಗಾ ಮಾತ ಸೃಷ್ಟಿ ಆಂಡು ದೇವರ ಮಿತ್ತು ಕಾರ್ದಿಂದಾಗನೇ ಆ ಬ್ರಹ್ಮಾಂಡ ಬ್ರೇಕ್ ಆದ ಅಲ್ಪಡ್ದು ನೀರು ಬ್ರಹ್ಮಾಜಿ ಪುರಾರನ ಪಾದಗುರು ಪಾಣ್ಣಗ ಐಟಿಡ್ದು ನೀರು ದಾದ ಬತ್ತೀನಿ ಪಾದದ್ದು ಬತ್ತಿನೇ ಅವು ಗಂಗಾ ಮಾತ ಆಶ್ಚರ್ಯಕರವಾದ ವ್ಯಾಪಾರ ನೋಡಿ ಬ್ರಹ್ಮಾದಿ ದೇವ ಸಂಘಗಳು ಋಷಿಗಳು ಮನುಗಳು ಸಹ ಸಂತೋಷ ಬರೆಯಿಂದ ಸ್ತುತಿಸಿದರು ಪ್ರತಿಯೊರಿಲ್ಲ ಆ ದೇವರನ್ನ ಕಾರಡ್ದು ನೀರು ಬರ್ಪಿನ ತೂದು ರಭಸವಾದ ನೀರು ಬರ್ಪಿನ ತೂದು ಖುಷಿ ಆಯರು ಮಾತಾರ ದೇವತೆನಗಳು ದಾದ ಮಲ್ಪರು ದೇವರಿಗೆ ಕೈ ಮುಗಿಸು ಮಲ್ತರು ಬ್ರಹ್ಮ ಲೋಕ ವಿಲಕ್ಷಣಾಯನ ಪ್ರತಿಯೊರಿಲ್ಲ ದೇವರಿಗೆ ದಾದ ಮಲ್ತರು ನಮಸ್ಕಾರ ಸ್ವಾಮಿ ಇರೆಗೆ ನಮಸ್ಕಾರ ದೇವತೆಗಳಿಗೆ ಸ್ವಾಮಿಯು ಶ್ರೇಷ್ಠಾನಂದ ಸ್ವರೂಪನು ಉತ್ತಮೋತ್ತಮನು ಸರ್ವಂತರ್ಯಾಮಿಯು ಜಗದ್ವ್ಯಾಪಿಯು ಸಂಪೂರ್ಣನಾಗಿ ಪ್ರಮಾಣಗಳಿಗೆ ಗೋಚರನಾಗದಿರುವವನು ಆಗಿರುವ ಪರಮಾತ್ಮನೇ ಇವರಿಗೆ ನಮಸ್ಕಾರ ಬಂದು ಬ್ರಹ್ಮಾಂಡಡು ಪೂರ ದೇವತೆ ಬ್ರಹ್ಮಾಜಿ ಪ್ರತಿಯೊರ್ಲಾರಿಗೆ ನಮಸ್ಕಾರ ಮಲ್ತೊಂದುಲ್ಲೆ ರಂಜನೆ ಈ ರೀತಿಯಾಗಿ ಸ್ತೋತ್ರ ಮಾಡಿದ ಮೇಲೆ ಮಹಾವಿಷ್ಣು ಅಗಳು ಪೂರ ಪ್ರೈಸಿಂಗ್ ಮಲ್ತಿರೋ ದೇವತೆನಗಳು ಅದಿತಿನ ಜೋಕುಲು ಪೂರ ಪ್ರೈಸ್ ಮಲ್ತದ ಬ್ರಹ್ಮಾಜಿಲ ಪ್ರೈಸ್ ಮಲ್ತಿರು ಅಲ್ತವಕ್ಕ ಬ್ರಹ್ಮ ನಿನ್ನ ಜಗಕ್ಕೆ ಪೋಲ ಅಂಚನೆ ದೇವತೆನಗಲ್ನ ಇಂದ್ರಲೋಕಗೂ ನಿಗುಲು ಪೋಲೆ ಬಂದು ದಾದ ಮಲ್ತಿರ ನಗುತ್ತಾ ಅಭಯ ಕೊಟ್ಟನು ದೇವರು ಅಗಲಿಗೆ ವಾಮನ ರೂಪಡು ಬೈದಿನ ದೇವತೆನಗಲು ನಿಗುಲು ಟೆನ್ಷನ್ ಮಲ್ಪಡ್ಸಿ ನಿಗುಲು ಪೋಲೆ ಬಂದು ತೆಲ್ತದು ದೇವರಾಗಲೇ ಪಂಡೆ ವಿರೋಚನ ಪುತ್ರನಾದ ಬಲಿಯನ್ನು ಇನ್ನೊಂದು ಪಾದಷ್ಟು ಭೂಮಿಗಾಗಿ ನಿಬರ್ಧಿಸಿದನು ಇತ್ತೆ ಅಗಲಿಂಪುರ ಅಗಲಗಲ ಜಗಡ್ಬೋದು ಕುಲ್ಲೆ ನಿಗುಲು ನನ್ನ ಟೆನ್ಷನ್ ಮಲ್ಪೊಡ್ಚಿ ಪಂಡು ಮುಲ್ಪ ಬಲಿಟಕ್ಕೇನುವೆರು ವಿರೋಚನ ಪುತ್ರ ಆಯನ ಬಲಿಟ ಪನ್ಪೆರು ಆಂಡು ರಡ್ಡು ಕಾರ್ದಿದಾನು ನಾನು ಒಂಜಿ ಪಾದಕ್ಕೆ ಎಂದತ ಓಡಿದ್ದಿ ಓಡು ಬಂದಕೆಂಡು ಅದಾಗ ಬಲಿ ಚಕ್ರವರ್ತಿ ನನ್ನ ಒಡೆದೀಪಿನ ದೇವರೇ ಪಂದು ಆರು ಕಂಪ್ಲೀಟ್ ಆದು ಎನ್ನ ಮಂಡೆಗೆ ತೀಲಿ ಬಂದು ಶರಣಗತಿ ಆನಗ ಅರೆ ದಾದ ಮಲ್ಪರು ದೆತ್ತದು ತಿತ್ತು ರಸಾತಲ ನಮಗೆ ಗೊತ್ತು ಭೂಮಿದ ತಿತ್ತಡು ಏಳು ಲೋಕೊಂಡು ಅಡೆಗು ರಸಾತಲವೆಂಬ ಅಧೋಲೋಕಗೂ ಅರೇನು ತಿರ್ತು ಪಾಡುವಿರು ದೇವರು ಮಂಡ್ಯರ್ನ ದೀದು ಅರೇನು ತಿರ್ತು ರಸಾತಳ ಪಾತಾಳ ಲಾಸ್ಟ್ದ ಅವ ಮಿತ್ತದ ಒಂದೆಕ್ಕು ಲೋಕಗರೇನು ಬಲಿಚಕ್ರವರ್ತಿನ ಪಾಡುವಿರು ಮತ್ತು ಅವನ ಭಕ್ತಿಗೆ ವಶನಾಗಿ ಅವನ ಮನೆಯ ಬಾಗಿಲನ್ನು ಕಾದನು ನಾರದನು ಹೇಳಿದನು ಮಹಾವಿಷ್ಣು ಹಾವುಗಳ ಭಯದಿಂದ ತುಂಬಿದ ಭಯಂಕರವಾದ ರಸಾತಳದಲ್ಲಿ ವಿರೋಚನ ಪುತ್ರನಾದ ಬಲಿಗೆ ಇತ್ತೆ ಕತೆ ಪನ್ನಾಡು ಸನಕಾದಿ ಪನ್ನಾಡು ನಾರದರಿತಕ್ಕೇನು ಅಪ್ಪಣ್ಣ ಬಲಿಚಕ್ರವರ್ತಿ ಮಲ್ಲ ರಾಜನಕ್ಕ ದೈತ್ಯನಕ್ಕ ನೆಟಪುರ ಎಡ್ಡೆಡ್ಡೆ ವಸ್ತು ತಿನ್ನೊಂದಿತ್ತೆ ಇತ್ತೆ ಭೂಮಿದ ತಿತ್ತುಡು ರಸಾತಲಕ್ಕೆ ಪಾಡಿರತ ತೋ ಅಪ್ಪಣ್ಣ ದೇವರು ಅರೆ ನವುಳು ಪಾಡಿರು ಎರೇನು ಬಲಿಚಕ್ರವರ್ತಿ ಅಲ್ಪಾರ್ ದಾದ ತಿನ್ನೊಂದಿತ್ತಿರಕೇನೊಂದಿಲ್ಲ ರಸಾತಳೋಡು ಪೋಯಿಡ್ಬೇಕ ಬಲಿಚಕ್ರವರ್ತಿ ದಾದ ತಿನ್ನೊಂದಿತ್ತಿರು ದೇವರೇನು ಆಹಾರ ಅರೆ ಕೊರ್ಪೆರು ಅದ ಸನಕಾದಿ ನಾರದೇರು ಪನ್ಪೆರು ಆರು ಏನು ತಿನ್ನೊಂದಿತ್ತಿರು ಪಂಡ ದೇವರೇ ಬ್ಲೆಸ್ ಮಲ್ತಿಂದ ಆದ ಪಂಡ ಮಂತ್ರನು ಪನಂದೆ ತೂಟುದಾದ ಓಮ ಮಲ್ಪುನಗ ಆ ಪದಾರ್ಥ ಪಾಡುವಿರು ಅವನಿಕ್ಕು ಪಂಡ ಅಯೋಗ್ಯರಿಗೆ ದಾನ ಮಾಡಿದ ವಸ್ತು ಅವನಿಕ್ಕು ಬಂದು ಕೊಡ್ತಿರು ಮಂತ್ರವನ್ನು ಹೇಳದೆ ಅಗ್ನಿಯಲ್ಲಿ ಹೋಮ ಮಾಡಿದ ಪದಾರ್ಥ ತೋ ಮಂತ್ರ ಪನಂದೆನೆ ಅಗ್ನಿಡು ಹೋಮ ಪಾಡ್ನ ನಮ್ಮ ಭಗವದ್ಗೀತೆ ತೂತ ಆಸುರಿ ಗುಣ ತಗಲಂಚನೆ ತಪಸ್ ಮಲ್ಪೆರು ಮಂತ್ರ ಉಪ್ಪಂದೆ ಬ್ರಾಹ್ಮಣರು ದಾನ ಕೊರಂದೆ ಓಲ ಒಂಜಿ ಯಜ್ಞ ಮಲ್ಪಿರಾಯ್ಕು ಅವು ವೇಸ್ಟ್ ತೋ ಅಂಚನೆಟೆ ಅವು ಆಸುರಿ ಗುಣ ತಾಗ ಬಲಿಚಕ್ರವರ್ತಿಗೆ ದಾದ ಪನ್ನಿ ದೇವರು ಮೇರೆ ಸನಕದ ದಾದ ಪಂಡಿ ದೇವರು ದಾದ ಬ್ಲೆಸ್ ಮಲ್ತಿರು ಪಂಡ ಮಂತ್ರ ಪನಂದೆನೆ ಅಗ್ನಿಗೆ ಏನು ಪುರ ಆಫರಿಂಗ್ ಮಲ್ಪೆರೋ ಅವೇ ಆಯನ ಒಣಸು ಅವೇ ಆಯ್ ತಿನ್ಪೆ ಅಂಚನೆ ಅಯೋಗ್ಯವಾಯನಗಳೇ ದಾನ ಮಲ್ತಂಡ ಅವು ಆಯ್ಗೆ ತೊನ್ನೆ ಏರು ಬಲಿ ಚಕ್ರವರ್ತಿ ಐಕೆ ಮೂಲ ನಮಗೆ ಭಗವದ್ಗೀತೆ ದೇವರು ಬಂದ್ಬಿಡಿ ಯೋಗ್ಯ ಆಯನಗಳೇ ನಮ್ಮ ದಾನ ಮಲ್ಪಡು ನಮ್ಮ ಯೋಗ್ಯ ಒಪ್ಪಂದೆಲ್ಲ ದಾನ ಮಲ್ತಂಡ ಅವು ಅಗಲೇ ಪೋಯಿನ ಲೆಕ್ಕಾಪುಜಿ ದೇವರೇ ಪೋಯಿನ ಲೆಕ್ಕಾಪುಜಿ ಅವು ಏರೇ ಪೋಪುಣು ರಕ್ಕಸರೇ ಪೋಯಿನ ಲೆಕ್ಕಾಪು ತೋ ಅಯೋಗ್ಯವಾಯನಗಳೇ ನಮ್ಮ ದಾನ ಮಲ್ತಂಡ ಅಂಚಿತ್ತಿನ ವಸ್ತು ಅಂಚಿತ್ತಿನ ದಾನ ಎರೆ ಪೋಪುಡು ಬಲಿಕು ಪೋಪುಡು ಅಶುದ್ಧನು ಹೋಮ ಮಾಡಿದ ವಸ್ತು ಏರ ಅಶುದ್ಧ ಹೋಮ ಅಲ್ಪೇನೋ ಅವು ವಸ್ತು ಮತ್ತು ದಾನ ಮಾಡಿದ ಪದಾರ್ಥ
ಅಂಥವನು ಮಾಡಿದ ಸತ್ಕರ್ಮ ಇವೆಲ್ಲವೂ ಅಧೋಲೋಕ ವಾಸವನ್ನು ಸಫಲಗೊಳಿಸುವ ಭೋಗ ಯೋಗ್ಯ ವಸ್ತು. ಏರ ಅಶುದ್ಧ ಉಪ್ಪೇರು ದೇವರನ್ನ ಭಕ್ತಿ ಉಪ್ಪಂದೆ ಅಶುದ್ಧಡು ಪೂಜೆ ಮಲ್ತಿನ ಆಯಿತು ಆಫರಿಂಗ್ಸ್ ಏನ ಪುರ ಉಂಡು ಅಯೋಗ್ಯ ಉಪನ್ಯಾಗ ದಾನ ಮಲ್ತಿನ ಏನ ಪುರ ವಸ್ತು ಉಂಡು ಅವು ಪೂರ ಏರೆ ಪೋಪುಂಡು ತಿತ್ತದ ಲೋಕಡು ಇತ್ತಿನಾಗಲೇ ಪೋಪಿನವು ಅದೋ ಲೋಕಡು. ವಿಷ್ಣು ಈ ಪ್ರಕಾರ ರಾಕ್ಷಸರಿಂದ ಸಹಿತನಾದ ಬಲಿಗೆ ರಸಾತಲವನ್ನು ಅಭಯವನ್ನು ಸಹ ಕೊಟ್ಟು ಸಕಲ ದೇವತೆಗಳು ಸ್ವರ್ಗವನ್ನು ಕೊಟ್ಟನು. ಇಂಚ ದೇವರು ರಸಾತಲಡಿತ್ತಿನ ಬಲಿಚಕ್ರವರ್ತಿ ರಾಕ್ಷಸನ ಒಡೆ ಆಯನ ಬಲಿಚಕ್ರವರ್ತಿಗೂ ತಿತ್ತದ ಲೋಕ ಕೊರಿಯರು ರಸಾತಲ ಲೋಕ ಕೊರಿಯರು ಅಲ್ವಾಗ ಪ್ರತಿ ಅದಿತಿನ ಜೋಕ್ಲೆಗೂ ದೇವಿ ದೇವತೆನಾಗಲಿ ಪೂರ ಸ್ವರ್ಗಲೋಕಡು ನಿಗುಲು ಪೋಲೆ ಬಂದು ದೇವರು ಆಗಲೇ ಅಭಯ ಕೊರಿಯರು ತಥಾಸ್ತು ಬಂದಿರು. ಅದ್ಭುತ ಆಕಾರವನ್ನು ಧರಿಸಿದ ಆ ವಿಷ್ಣುವು ದೇವತೆಗಳೆಲ್ಲ ಪೂಜೆಯನ್ನು ಮಹರ್ಷಿಗಳಿಗಿಂತ ಸ್ತೋತ್ರವನ್ನು ಗಂಧರ್ವರಿಗೂ ಗಾನವನ್ನು ಮಾಡಿಸಿಕೊಂಡವನಾಗಿ ಪುನಃ ವಾಮನ ರೂಪವನ್ನು ಹೊಂದಿದನು. ದೇವರು ವಾಮನ ರೂಪ ಪಡೆಯರು. ಬ್ರಹ್ಮಜ್ಞಾನಿಗಳಾದ ಮುನಿಗಳು ಈ ಆಶ್ಚರ್ಯಕರವಾದ ಮಹಾಕಾರ್ಯವನ್ನು ನೋಡಿ ಪರಸ್ಪರವಾಗಿ ನಗು ಮುಖವುಳ್ಳವರಾಗಿ ಪುರುಷ ಶ್ರೇಷ್ಠನಾದ ವಾಮನ ದೇವನನ್ನು ನಮಸ್ಕರಿಸಿದರು. ಬ್ರಹ್ಮಜ್ಞಾನಿ ಬ್ರಹ್ಮದೇವರು ಬೇತೆ ಮುನಿಕುಲು ಪೂರ ಮೇರ್ನ ದೇವರನ್ನು ತೂದು ದಾದಿ ಮಲ್ಪ ತೆಲ್ತಂದು ವಾಮನ ದೇವನಾಯನ ದೇವರೇನು ದಾದಿ ಮಲ್ತೆ ನಮಸ್ಕಾರ ಮಲ್ತೆರು. ಸರ್ವ ಪ್ರಾಣಿಗಳಲ್ಲಿ ಅಂತರ್ಯಾಮಿ ಆಗಿರೋ ವಿಷ್ಣು ವಾಮನ ರೂಪವನ್ನು ಧರಿಸಿ ಸಕಲ ಲೋಕಕ್ಕೂ ಮೋಹವನ್ನುಂಟು ಮಾಡಿ ತಪಸ್ಸಿಗಾಗಿ ವನಕ್ಕೆ ಹೊರಟನು. ದೇವರ ಬೊಕ್ಕ ಪೋಪೆರು ಸ್ಮರಿಸುವ ಮಾತ್ರದಿಂದಲೇ ಸಕಲ ಪಾಪಗಳನ್ನು ಪರಿಹರಿಸುವಂತಹ ವಿಷ್ಣುವಿನ ಪಾದಕಮಲದಲ್ಲಿ ಉದ್ಭವಿಸಿದ ಆ ಗಂಗಾದೇವಿಯು ಈ ರೀತಿಯಾದ ಮಹಾತ್ಮೆ ಉಳ್ಳವಳು. ಅಂಚನೆ ನಮ್ಮ ಕಾಲಿ ಸ್ಮರಣೆ ಮಲ್ತಂಡ ಯಾವ ಗಂಗಾ ಬಂದು ದೇವರನ್ನ ಆ ದೇವಿ ಮಾತನ ಗಂಗಾ ಪನ್ಪಿನ ಪುದರ್ ಕಾಲಿ ಸ್ಮರಣೆ ಮಲ್ತಂಡ ಯಾವ ಸಕಲ ಪಾಪ ಆದಾದ ಹಾಕೊಂಡು ಪರಿಹಾರಾಪಿನ ಆ ಗಂಗಾ ಮಾತ ದೇವರನ್ನ ಪಾದ ಕಮಲಡು ಉದ್ಭವ ಆತಿರು ಬೈದಿರು. ದೇವಸ್ಥಾನ ಅಥವಾ ನದಿ ತೀರಗಳಲ್ಲಿ ಈ ಗಂಗಾ ಮಹಾತ್ಮೆಯನ್ನು ಶ್ರವಣ ಅಥವಾ ಪಠನೆ ಮಾಡುವವನು ಅಶ್ವಮೇಧ ಯಾಗ ಫಲಕ್ಕೆ ಸಮಾನವಾದ ಫಲವನ್ನು ಹೊಂದುತ್ತಾನೆ. ದೇವಸ್ಥಾನಡು ಇಜಿಂದ ದೇವೇರ್ನ ಆ ಗಂಗಾ ಮಾತನ ಬರೀಟು ನಮ್ಮ ಆ ಗಂಗಾ ಮಾತನ ಮಹಾತ್ಮೆನ ಏರು ಕೇನುವೆರು ಶ್ರವಣ ಮಲ್ಪೆರೋ ಏರು ಪಠನೆ ಮಲ್ಪೆರೋ ಅಗಲು ಅಶ್ವಮೇಧ ಯಾಗ ಮಲ್ಪುನ ಫಲ ಅಗಲಿಗೂ ತಿಕ್ಕುಣು ಐಕ್ಯ ಸಮಾನವಾದ ಫಲ ತಿಕ್ಕುಣು ಎಂದು ಶ್ರೀ ನಾರದಿಯ ಪುರಾಣದುಡು ಪೂರ್ವ ಭಾಗದ ಪ್ರಥಮ ಪಾದದಲ್ಲಿ ಗಂಗಾ ಉತ್ಪತ್ತಿ ವರ್ಣನೆ ಎಂಬ 11ನೇ ಅಧ್ಯಾಯವು ಮುಗಿದುದು. ವಾಂಚಕಲ್ಪಾತರಭಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ